ನೋಡಿ ಹಿಂಗೇನಂತ ಒಟ್ಟೋಗೋದು ಆ ಕಡೆ ನೋಡಿ ಗುರು ಎಷ್ಟು ಚೆನ್ನಾಗಿದೆ ಮೀನು ಬಿಟ್ಟು ನೋಡಿದ್ರ. ಸೊ ಇವ್ರನ್ನ ಮೀನು ಹಿಡಿತಾ ಇದ್ದಾರೆ ಇವರು. ಹಂಗೆ ಇಲ್ಲಿದ್ದಾರೆ ಇನ್ನೂ ಒಂದು ಮೀನು ನೋಡಿ ಸ್ನೇಹಿತರೆ. ಇವ್ರು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಇವರು. ಹಾಯ್ ಬಾಯ್ ಮೀರಾಜ್ ಬಾಯ್. ಇವ್ರು ಬಂದ್ಬಿಟ್ಟು ನಮ್ಮ ಫುಲ್ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಇವ್ರು ಗೊತ್ತಾ. ಇವ್ರು ಬಂದ್ಬಿಟ್ಟು ನಂಗೆ 2 ವರ್ಷ 3 ವರ್ಷದಿಂದ ನಮ್ಮ ಪರಿಚಯ ಇವರು. ಹಾಯ್ ಮೇರಾ ಬುಲ್ಗೆ ಕ್ಯಾ ಮಾಲೂಮ್ ಹಮೆ ತುಂಬ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ನನಗೆ. ಸಬಿದುಲ್ ಗೊತ್ತಾ ನನಗೆ, ಇವಾಗ ಗೊತ್ತು ನನಗೆ ನೇಮು, ಬಟ್ 2 years 3 yearsನ ಗೊತ್ತು. ನಾನು ತುಂಬ ಬೆಸ್ಟ್ ಫ್ರೆಂಡ್, ತುಂಬ ಒಳ್ಳೆ ಪರ್ಸನ್ನು. ಸೊ ತುಂಬ ಬೆಸ್ಟ್ ಫ್ರೆಂಡ್ ಗುರು ನನಗೆ ಇವರು ಗೊತ್ತಾ, ತುಂಬ ಒಳ್ಳೆ ಪರ್ಸನ್. ಇವ್ರು ಬಂದ್ಬಿಟ್ಟು ಅಸ್ಸಾಮಲ್ಲಿ ಮನೆ. ಇವರು ಆಕ್ಚುಲಿ ಬಂದ್ಬಿಟ್ಟು ನಂಗೆ ತುಂಬ ದಿನ ಕರೀತಿದ್ರು, ಬನ್ನಿ ಅಸ್ಸಾಂ ಬನ್ನಿ ಅಂದ್ಬಿಟ್ಟು. ಸೊ ಇವಾಗ ಬಂದಿದ್ದೀನಿ, ಇವಾಗ ಸಿಕ್ಕಿದ್ದೀನಿ. ಇವ್ರ ಮನೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೋಡಿ ನಮ್ಮ ಫ್ರೆಂಡ್ ಅವ್ರ ಮನೆ. ಸೊ ಇಲ್ಲಿ ಗುರು ಅಸ್ಸಾಂಬಲ್ ಬಂದರೆ ಫ್ರೆಂಡ್ಸ್ ಗುರು. ಅಸ್ಸಾಂಬಲ್ ಅಂದ್ರೆ ನಂಗೆ ಸ್ಟೇ ಬೇಕಾಗಿಲ್ಲ, ರೂಮ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಎಷ್ಟೊಂದು ಫ್ರೆಂಡ್ಸ್ ಇದ್ದಾರೆ ಗೊತ್ತಾ ಅಸ್ಸಾಂಬಲ್ ನನಗೆ. ಸೊ ಮತ್ತು ಎಲ್ಲ ಮುಸ್ಲಿಮೇ. ಬಟ್ ಹಿಂದೂ ಅವರು ಸ್ವಲ್ಪ ತುಂಬ ಕಡಿಮೆ, ರೇರು. ಸೊ ಹಿಂದೂ ಅಂದರೆ ಯಾರೋ ಒಬ್ಬರು ಇಬ್ಬರು ಇದ್ದಾರೆ ಅಷ್ಟೇ. ಸೊ ಎಲ್ಲ ಇವರೇ ನಂಗೆ ಫ್ರೆಂಡ್ಸ್ ಎಲ್ಲ. ಸೊ ಅಸ್ಸಾಮಲ್ಲೆಲ್ಲ ಸೊ ತುಂಬ ಜನ ಇದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಅವ್ರ ಮನೆ ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರಾ. ಸೊ ಫ್ರೆಂಟಸ್ ಇವ್ರು ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಗುರು, ನನಗೆ ತುಂಬ ಒಳ್ಳೆ ಫ್ರೆಂಡು, ತುಂಬ ಫ್ರೆಂಡು. ಇವರು ನಾನಿಬ್ಬರು ಒಂದೇ ಥರ ಕೆಲಸ ಮಾಡ್ತಾರೆ, ಒಂದೇ ರೀತಿ ಗೊತ್ತಿವರು ಕೂಡ. ಸೊ ತುಂಬ ಬೆಸ್ಟ್ ಫ್ರೆಂಡ್, ತುಂಬ ಒಳ್ಳೆ ಪರ್ಸನು. ಸೊ ಇದು ನೋಡಿ ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ ಆವಾಗ ನಾನು ಬಂದಾಗ ಇನ್ನೂ ಮ್ಯಾರೇಜ್ ಆಗಿರಲಿಲ್ಲ ನೋಡಿ ಇವಾಗ. ಸೊ ಇವರು ಬಂದ್ಬಿಟ್ಟು ಮಗ ಇವರು ನೋಡಿ, ನಮ್ಮ ಆರಿಫ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಅಸ್ಸಾಮಲ್ಲಿ ಮಕ್ಕಳು ತುಂಬ ಕ್ಯೂಟ್ ಆಗಿರ್ತಾರೆ ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು. ಸೊ ಅಸ್ಸಾಂ ಇವ್ರು ನೋಡಿ ಹೆಂಗಿದ್ದಾರೆ ಅಂತ, ತುಂಬ ಕ್ಯೂಟ್ ಆಗಿದ್ದಾರಲ್ಲ. ಅಲ್ಲೊಂದು ಪಾಪು ತೋರಿಸ್ತಾನೆ ನಿಮಗೆ. ಸೊ ಸೇಮ್ ಲೈಕ್ ಪಾಪು ಥರ ಇದೆ ನೋಡು. ಇದೆ ನೋಡ್ರಿ ಹೆಂಗಿದ್ದಾರೆ ಅಂತ. ಕ್ಯೂಟ್ ಗುರು, ತುಂಬ ಕ್ಯೂಟ್ ನೋಡಿ ಹೆಂಗಿದ್ದಾರೆ ಅಂತ. ಚೆನ್ನಾಗಿದ್ದಾರಲ್ಲ ಮಗು. ಸೊ ತುಂಬ ಕ್ಯೂಟ್ ಆಗಿದ್ದಾರೆ. ಸೊ ಇಲ್ಲಿ ನೋಡಿ ಎತ್ಕೊಂಡ್ಬಿಟ್ಟು ಸೊ ವೆಲ್ಕಮ್ ಮಾಡ್ತಾರೆ ನೋಡಿ ಇವರು. ಎಲ್ಲಿ ಬಂದರೂ ಸಹ ವೆಲ್ಕಮ್ ಮಾಡ್ತಾಯಿರ್ತಾರೆ ಕೊಡು. ತುಂಬ ಇದು ಪಾಪ ಅಸ್ಸಾಮಲ್ಲಿ. ಸೊ ನಾನು ಏನು ಬಂದಿದ್ದೆ ಅಸ್ಸಾಂಗೆ, ತುಂಬ ಫ್ರೆಂಡ್ಲಿ ಪೀಪಲ್ ಇರುತ್ತೆ. ಸೊ ತುಂಬ ಲವ್ಲಿ ಪೀಪಲ್. ಓಕೆ ಬೇಟ ಲೆಮನ್ ರೈಸ್ ಗುರು ತುಂಬ ಚೆನ್ನಾಗಿದೆ. ನೋಡಿ ಮಗು ನೋಡಿ ನನ್ನ ಕಡೆ ನೋಡ್ತಾ ಇದೆ, ಏನು ಅಂದ್ರಿ ಪಾಪ. ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ ಗುರು, ತುಂಬ ಚೆನ್ನಾಗಿದೆ. ಅಚ್ಚಾಯ್ ಬಾಯ್ ಬೇಟೋ. ಸ್ನೇಹಿತರೆ ನೋಡಿದ ತಕ್ಷಣ ಖುಷಿ ಆಗಿಬಿಡ್ತಾರೆ. ಯಾಕಂದರೆ ಪಾಪ ಯಾವಾಗೋ ನೋಡಿದಿರಿ ಇವರು. ಸೊ ತುಂಬ ದಿನ ಆಯ್ತು ಇವರು. ಸೊ ನನಗೆಲ್ಲ ಗೊತ್ತಿತ್ತು. ಸೊ ಇಲ್ಲೇನು ಗೊತ್ತಾ, ಪ್ರತಿಯೊಂದು ಮನೆಗೂ ಹಸು ಇರುತ್ತೆ ಕೊಡಿ ಇಲ್ಲಿ ನೋಡಿ. ಸೊ ಇಲ್ಲಿ ಅಸ್ಸಾಮಲ್ಲಿ ಬಂದುಬಿಟ್ರೆ ನೀವು ಓಲ್ಡ್ ಕಲ್ಚರ್ ನೋಡ್ಬೋದು. ಅಸ್ಸಾಂ ಕಲ್ಚರ್ ಹೆಂಗೆ ಗೊತ್ತಾ, ಹಸು ನೋಡಿ ಇಲ್ಲೇ ನೋಡ್ತಾರೆ. ಹಸು, ಕೋಳಿ, ಫಿಶ್ಶು, ಜಾಗ, ನೀರು ಎಲ್ಲಿ ನೋಡಿಕೊಂಡು ಸಹ ಇದು ಒಂದು ಸ್ವರ್ಗ ಥರ ಗುರು. ಹೆಂಗಿರುತ್ತೆ ಸ್ವರ್ಗದಲ್ಲಿ ತೇಲ್ತಾ ಇರೋದಂಗೆ ಇಷ್ಟೊಂದು ಚೆನ್ನಾಗಿರುತ್ತೆ. ಹೆಂಗೆ ಗೊತ್ತು, ಇಲ್ಲಿ ಜನ ಅಷ್ಟೊಂದು ಅಮೌಂಟ್ ಇಲ್ಲದೆ, ದುಡ್ಡು ಇಲ್ಲದೆ ಇರ್ಬೋದು, ಬಟ್ ಸಂತೋಷಕ್ಕಂತೂ ಕೊಡ್ತಾ ಇಲ್ಲ ನೋಡಿ. ಹೆಂಗಿದೆ ತುಂಬ ಹ್ಯಾಪಿನೆಸ್ಸು, ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನಿಮ್ಮ ಹತ್ರ ಇವತ್ತು ಎಷ್ಟೊಂದು ದುಡ್ಡು ಇರ್ಬೋದು, ಬಟ್ ಈ ಥರ ಹ್ಯಾಪಿನೆಸ್ಸು, ಈ ಥರ ಪೀಸ್ಫುಲ್ ಲೈಫು ಈ ಥರ ಸಿಗೋಲ್ಲ ನೋಡಿ. ಹೆಂಗಿದೆ ಅಂದ್ಬಿಟ್ಟು. ये वाला गाँव अच्छा है भाई आप लोग के लिए. कितना है तो भी आराम से कूल से बट हो सकता, इसी से कोई टेंशन नहीं. गाँव से वो और कोई टेंशन, इतना अच्छा है, पीसफुल लाइफ है, बहुत अच्छा है, बहुत सुंदर है. ಸೊ ಇದು ಬಂದ್ಬಿಟ್ಟು ಅಸ್ಸಾಂ ಕಲ್ಚರ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಅಸ್ಸಾಮಲ್ಲಿ ನಾನು ಹೇಳ್ತಾನಲ್ಲ ಅಸ್ಸಾಂ, ಬಟ್ ಪ್ರತಿಯೊಂದು ಮನೆಗೂ ಸಹ ಹಸು ಸೊ ಎಲ್ಲ ಹಿಂಗೆ ಇರುತ್ತೆ ನೋಡಿ. ಹೆಂಗಿದೆ ಅಂತ ಇದು ಬಂದ್ಬಿಟ್ಟು ಸಸ್ಯಶ್ಯಾಮಲ ಹೆಂಗಿದೆ ಗೊತ್ತಾ, ತುಂಬ ಫ್ಯಾಂಟಾಸ್ಟಿಕ್. ನೀರು ನೋಡಿ ಪ್ರತಿಯೊಂದು ಮನೆ ಹತ್ರ ಒಂದು ಫಲ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ ಇಲ್ಲಿ ನೋಡಿ ಹಸು ಇದೆ ನೋಡಿ. ಇಲ್ಲಿ ಒಂದು ಮನೆಗೆ ಒಂದು ಹಸು, ಒಂದು ನೀರು, ಒಂದು ಟ್ಯಾಂಕ್ ಏನಿದೆ. ಪ್ರತಿಯೊಂದು ಮನೆಗೂ ಸಹ ಒಂದು ಟ್ಯಾಂಕು. ಕೋಳಿ ಇಲ್ಲಿ ನೋಡಿ, ಬಾತುಕೋಳಿ ನೋಡಿ ಅಂದ್ಬಿಟ್ಟು. ಸೊ ಬಾತುಕೋಳಿ ಇದರ ಕೋಳಿ ನಿಮ್ಗೆ ಎಲ್ಲಿ ಸಹ ನೋಡಿದ್ರು ಸಹ ಇದು ನೋಡಿ. ಇದು ಬಂದ್ಬಿಟ್ಟು ಶಬೀದುಲ್ಲಾ ಅವ್ರ ಮನೆ ಇದು ನೋಡಿದ್ರ. ಸೊ ಇವರು ಆಟೋ ಓಡಿಸ್ತಾರೆ, ಜೀವನ ಮಾಡ್ತಾರೆ. ಸೊ ಚಿಕ್ಕ ಮನೆಗಳು, ಅಷ್ಟೊಂದು ದೊಡ್ಡ ಮನೆ ಇಲ್ಲ, ಬಟ್ ಪೀಸ್ಫುಲ್ ಲೈಫ್, ಫ್ಯಾಂಟಾಸ್ಟಿಕ್. ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಕೋಳಿ ಇದೆಯಲ್ಲ ಇಲ್ಲಿ ನೋಡಿ, ಕೋಳಿ ಕೆಳಗಡೆ ಬಾತುಕೋಳಿ ಆಗಿದೆ ನೋಡಿ ಇಲ್ಲಿ ನೋಡಿದ್ರ. ಸೊ ಬಾತುಕೋಳಿ ಮೊಟ್ಟೆ ಹಾಕ್ಬಿಟ್ರೆ ಅದು ಕೋಳಿ ನೋಡಿ. ಇಲ್ಲಿ ನೋಡಿ ಏನಿದೆ ಅಂದ್ಬಿಟ್ಟು ಒಳಗಡೆ ನೋಡಿ. ಇಲ್ಲಿ ನೋಡಿ ಕೋಳಿ ನೋಡ್ತಾ ಇದೆ ನೋಡಿ ಎಂಬುದು. ಅಷ್ಟು ಇದು ಮನೆ ಅವ್ರದ್ದು. ಚೆನ್ನಾಗಿದೆ ಗುರು, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ ಮನೆ ಮಾತ್ರ. ಸೊ ಶಬೀದುಲ್ಲಾ ನಮ್ಮ ಫ್ರೆಂಡ್ಸ್, ನಮ್ಮ ದೋಸ್ತ್, ಇವರು ತುಂಬ. ಹಾಂ इधर हमारा दोस्त रहमान है. हाँ रहमान है ना, वो वाला मेरे को इधर बोला क्या लेके आया रहमान. ये मेरा दोस्त है वाला, ये मेरा दोस्त है, पूरा आदमी मेरा दोस्त है. ये मेरे को लेके आया इधर. ಸ್ನೇಹಿತರೆ ಬಂದ್ಬಿಟ್ಟು ನನಗೆ ತಿಂದು ಏನೋ ಮಾಡ್ತಾರೆ ಬಟ್ ಹೊಟ್ಟೆ ಬಂದ್ಬಿಟ್ಟು ಯಾಕೆ ಗೊತ್ತಾ, ಮಾರ್ನಿಂಗಿಂದ ಬಂದಾಗಿಂದ ತಿಂತಾನೆ ಇದನ್ನು ಕೊಡು. ಹೆಂಗೆ ಗೊತ್ತಾ, ಪ್ರತಿಯೊಂದು ಮನೆಗೆ ಹೋಗು. ಸೊ ಟೀ, ಸ್ನ್ಯಾಕ್ಸು, ಬಿಸ್ಕೆಟು,
ಜ್ಯೂಸು. ಸೊ ಏನು ನೋಡ್ತೀರಾ ಬಂದ್ಬಿಟ್ಟು ಮಾರ್ನಿಂಗ್ ಟಿಫನ್ನು ಸೊ ಪ್ರತಿಯೊಂದು ತಿಂತಾನೆ, ಹೊಟ್ಟೆ ಅಂತ ಹೊಡೆದೋಗುತ್ತೆ ಆ ಥರ ತಿಂತಾಯಿದ್ದೀನಿ ಗೊತ್ತಾ ಪ್ರತಿಯೊಂದು. ಸೊ ಸಾಕು ಅನಿಸ್ತಾಯಿದೆ ಹಂಗೆ ತಿಂತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ನೋಡ್ತಾರೆ ಗೊತ್ತಿರಲ್ಲ. ಸೊ ಇಲ್ಲಿರೋ ಫ್ರೆಂಡ್ಸ್ ನನಗೆ ಎಷ್ಟು ಫ್ರೆಂಡ್ಸ್ ಇದೆ ಗೊತ್ತಾ, ಇನ್ನೂ ಹೋಗಿ ಕವರ್ ಮಾಡಿಲ್ಲ. 2-3 ಮನೆ ಮಾತ್ರ ನಿಂಗೆ ತೋರಿಸ್ತೀನಿ, ಎಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ. ಎಷ್ಟು ಜನ ಗೊತ್ತಾ ನಂಗೆ ಫ್ರೆಂಡ್ಸು, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಲಾಟ್ಸ್ ಆಫ್ ಫ್ರೆಂಡ್ಸ್ ಇದ್ದಾರೆ ನಂಗೆ ಅಸ್ಸಾಮಲ್ಲಿ. ಸೊ ಇವರೆಲ್ಲ ನಂಗೆ ಪರಿಚಯ ಆಗಿದೆ ಹೆಂಗಂತ ಇದೆಲ್ಲ ಮಿಸ್ಟರಿ. ತುಂಬ ಜನ ಇದ್ದಾರೆ ನನಗೆ, ನಾನು ಇನ್ನೂ ಒಂದು ಒಳ್ಳೆ ಫ್ರೆಂಡ್ಸ್ ಎಲ್ಲ. ಇವ್ರೊಂದು ಕಲ್ಚರ್ ನೋಡಿದ್ರಲ್ಲ ಹೆಂಗಿದೆ ಅಂತ ಅಸ್ಸಾಂ ಕಲ್ಚರ್. ಸೊ ಇದೇ ಕಲ್ಚರಲ್ಲ, ಏನಿಲ್ಲ ಅಂದರೆ ಪೀಸ್ಫುಲ್ ಲೈಫ್ ಅಂದರೆ ಪೀಸ್ಫುಲ್ ಲೈಫ್ ಬರುತ್ತೆ ನಿಜ ಅಸ್ಸಾಂ ಅಂದರೆ. ಸ್ನೇಹಿತರೆ ನೋಡಿ ಬಂದ್ಬಿಟ್ಟು ಇವ್ರು ಏನು ನನಗೆ ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಇಷ್ಟೊಂದು ಸ್ನ್ಯಾಕ್ಸ್ ನೋಡಿ. ಸೊ ಶಹೀದುಲ್ ಅವರ ಭಯ ಅವರ ಮನೆಯಲ್ಲಿ ನೋಡಿ ಬಂದ್ಬಿಟ್ಟು ನಾನು ಕೇಳ್ತೇನೆ ಅವಾಗಿಂದ ಬೇಡ ಅಂದ್ಬಿಟ್ಟು. ಸೊ ತುಂಬ ಸ್ನ್ಯಾಕ್ಸ್ ಸ್ನೇಹಿತರೆ ನೋಡಿದ್ರಲ್ಲ ಹೆಂಗಿದೆ ಅಂದ್ಬಿಟ್ಟು ಸ್ನ್ಯಾಕ್ಸು ಇದು ತುಂಬ ಕೊಡ್ತಾಯಿದ್ದಾರೆ. ಎಷ್ಟೊಂದು ಕೊಡ್ತಾಯಿದ್ದಾರೆ ತಿಂತಾನೆ ಇದೀನಿ ಬಂದ ಸ್ನೇಹಿತರೆ ನೋಡಿ ಬಂದಾಗಿಂದ ನಾನು ಎಷ್ಟೊಂದು ತಿಂತಾಯಿದ್ದೀನಿ ಅಂತ. ಸೊ ಸ್ನ್ಯಾಕ್ಸ್ಗೆ ಅಸ್ಸಾಮಲ್ಲಿ ಫುಡ್ಗಂತೂ ಕೊರತೆ ಇಲ್ಲ, ಫುಡ್ಗಂತೂ ಕೊರತೆ ಇಲ್ಲ. ನೀವೇನು ಗೊತ್ತಾ ಇವ್ರು ನೋಡಿ ಶಹೀದುಲ್ಲಾ ಭೈ ಗೊತ್ತಲ್ಲ, ಶಬೀದುಲ್ಲಾ ಇವ್ರ ನೇಮು. ಸೊ ಇವ್ರ ಮನೆ ಇದೆ ಶಬೀದುಲ್ಲಾ ಮನೆ. ಯಾರ ಮನೆಗೆ ಬಂದರೂ ಸಹ ನೋಡಿ ಗುರು ಎಷ್ಟೊಂದು ಸ್ನ್ಯಾಕ್ಸು ಎಷ್ಟೊಂದು ತಿನ್ನೋಕ್ಕೆ. ಸೊ ನನಗೆ ಇವರಂದರೆ ತುಂಬ ಇಷ್ಟ ನನಗೆ ಯಾವತ್ತಿದ್ರು, ಯಾಕಂದರೆ ನನಗೆ ತುಂಬ ಫ್ರೆಂಡ್ಸ್ ಇರೋದು ಇವರೇ. ಎಲ್ಲಿ ಹೋದರೂ ತುಂಬ ಕಡೆ. ನನಗೆ ಇನ್ನೂ ನಿಮ್ಗೆ ಐಲಗಾಂಧಿ ತೋರಿಸ್ತೀನಿ, ಇಲ್ಲಿಂದ ಸುಮಾರು ಒಂದು 700-800 ಕಿಲೋಮೀಟರ್ ಇದೆ. ಅಲ್ಲಿ ಅಸ್ಸಾಮಲ್ಲಿ ಫುಲ್ಲು ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ನನಗೆ. ನಾನು ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆಯಲ್ಲಿ ಸ್ನೇಹಿತರೆ ಟೀ ನಾನು ಪದೇ ಹೇಳ್ತಾ ಇದ್ದೀನಿ. ಟೀ ಬಂದ್ಬಿಟ್ಟು ನಾನು ಫ್ಯಾಂಟಾಸ್ಟಿಕ್. ಹೆಂಗೆ ಗೊತ್ತು ಈ ಥರ ಟೀ ನಾನು ನೋಡೇ ಇಲ್ಲ ಸೌತ್ ಇಂಡಿಯಾದಲ್ಲಿ, ನಾನು ಎಷ್ಟು ಕುಡೋದೇ ಇಲ್ಲ. डिफरेंट टेस्ट फ्लेवर है ये वाला टी मैं कभी भी नहीं पिया, अच्छा है बहुत अच्छा है टी ऐसा वाला. बट हमारे साइड ऐसा वाला टी नहीं मिलेगा ना, ये वाला टी बहुत अच्छा है टेस्ट. ಸೊ ಈ ಥರ ಟೀ ನಾನು ಕುಡ್ದೇ ಇಲ್ಲ ಗೊತ್ತಾ ಯಾವಾಗ. ಎಷ್ಟೊಂದು ಟೇಸ್ಟ್ ಇದೆ ಯಾಕಂದರೆ ಇಲ್ಲೇ ಚಾಯ್ ಪತ್ತಿ ಇವರೇ ಮಾಡಿ ಓನ್ ಪ್ರಿಪೇರ್ ಮಾಡಿ ತೊಗೊಂಬಂದಿರೋದು. ಟೀ ಮಾತ್ರ ಲೋಕಲ್ ಫ್ಲೇವರ್ ಅದು ಸಖತ್ತಾಗಿದೆ ಗೊತ್ತು. ಟೀ ಅಸ್ಸಾಂ ಅಂತ ಟೀ ಟೇಸ್ಟ್ ಮಾಡಿ ಫ್ಯಾಂಟಾಸ್ಟಿಕ್ ಇದೆ ಗೊತ್ತಾ. ಟೀ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಟೀ ಕುಡ್ತಾಯಿದ್ದೆ ನಾನು. ಟೀ ಮಾತ್ರ ಗುರು ಅಲ್ಟಿಮೇಟ್ ಗುರು, ಯಾವ ಥರ ಟೇಸ್ಟ್ ಇದೆ ಗೊತ್ತಾ ಟೀ ಮಾತ್ರ. ಸೊ ಟೀ ಹೆಂಗಿದೆ ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಅಸ್ಸಾಂನ ಒಂದು ಟೀ ಟೇಸ್ಟ್ ಮಾಡ್ತೇನೆ. ಸೊ ನೀವು ಇಂಡಿಯಾದಲ್ಲಿ ಎಲ್ಲಾದ್ರೂ ಟೀ ಕುಡೀರಿ, ಅಸ್ಸಾಮಲ್ಲಿ ಟೀ ಕುಡೀರಿ ನೋಡಿ, ಆಮೇಲೆ ಟೇಸ್ಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಅಸ್ಸಾಮಲ್ಲಿ ಟೀ ಅಂತೂ ಅಷ್ಟೊಂದು ಫೇಮಸ್ ನಿಜವಲ್ಲೂ, ತುಂಬ ಫ್ಯಾಂಟಾಸ್ಟಿಕ್ ಅಸ್ಸಾಮಲ್ಲಿ. ಇಷ್ಟೊಂದು ಏನು ಟೇಸ್ಟ್ ಈ ಥರ ನೋಡಿ. ಇವರು ಇದೊಂದು ಚಿಕ್ಕ ಮನೆಯಲ್ಲ, ಈ ಮನೇಲಿ ಬಂದ್ಬಿಟ್ಟು ಇವ್ರು ಗಾಡಿ ಓಡಿಸ್ತಾರೆ ನೋಡಿ. ಶಹೀದುಲ್ ಭಯ ಗಾಡಿ ಓಡಿಸ್ಕೊಂಡು ಇವ್ರಲ್ಲಿ ಮಿಲ್ ಇದೆ ನೋಡಿ, ಬಂದು ತೋರಿಸ್ತೀನಿ ಬಂದ್ಬಿಟ್ಟು ನೋಡಿ ನೋಡೋರಾ. ಸೊ ನಿಮಗೆ ಡಾಕ್ಯುಮೆಂಟ್ ತೋರಿಸ್ತೀನಿ, ಇದೆಲ್ಲ ಬಂದ್ಬಿಟ್ಟು ಬರ್ತಾ ಇರ್ತಾರೆ ಮಿಲ್ ಇವ್ರದ್ದು, ರೈಸ್ ಮಿಲ್ ಡಾಕ್ಯುಮೆಂಟ್ ತೋರಿಸ್ತೀನಿ ನೋಡಿ. ಆವಾಗಿನ ಕಾಲದಲ್ಲಿ ನಾವು ಹೆಂಗೆ ಮಿಲ್ ಮಾಡ್ತೀವಲ್ಲ ನೋಡಿ, ಥರ ಏನೋ ಮಾಡ್ತಾಯಿದ್ದಾರೆ ಮಸ್ತ್. ಬಂದು ನಾವು ನೋಡೋಣ ನೋಡ್ಬಿಟ್ಟು ನೋಡೋದಲ್ಲ ಇದು ಮಿಲ್ಲಿಂಗ್ ಆಗಿ ರೀತಿ ಬರುತ್ತೆ. ಕ್ಯಾ ಇವಲ್ಲ ಕ್ಯಾ ಇವಲ್ಲ ಕ್ಯಾ ಮಸಾಲ ಓ ಮಸಾಲ ಮಾಡ್ತಾರೆ ನೋಡಿ. ಇದು ನೋಡು ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಆಗ್ತಾಯಿರೋ ಮಸಾಲ ಬರ್ತಾ ಇರುತ್ತೆ ಇವರು. ಮಿಲ್ಲಿದು ಮಿಲ್ಲಿಂದ ಮಾಡಿ ಮಸಾಲ ಮಾಡ್ತಾ ಇರ್ತಾರೆ ಥರ. ठीक ಜಾಗ ಅಚ್ಚಾ ಬೈ ಮಿಲ್ಲ ನೋಡಿ. ಮತ್ತು ಬಂದ್ಬಿಟ್ಟು ಇವರು ವರ್ಕ್ ಮಾಡ್ತಾಯಿದ್ದಾರೆ ಮೀರಾಜ್ ಅಂತೇವರು. ಇವರು ಬಂದ್ಬಿಟ್ಟು ನನ್ನ ಫ್ರೆಂಡ್. ಇವರು ಹೇಳ್ದಲ್ಲ ಮನೆ ನಿಮಗೆ. ಸೊ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅಂದ್ಬಿಟ್ಟು ಇವರು ಒಬ್ಬ ಫ್ರೆಂಡ್ ನನಗೆ. ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ನೋಡಿ ಇವ್ರ ಮನೆ ಹೇಗಿದೆ ಅಂತ. ಸೊ ಮನೆ ಇದೆಯಲ್ಲ, ಮನೆ ಪಕ್ಕದಲ್ಲಿ ನೋಡಿ ಈ ಥರ ಕಟ್ಟಿದ್ದಾರೆ ಬಂಗು ಬಂದ್ಬಿಟ್ಟು ಬಿದಿರು ಕಲ್ಲಿಂದ. ಸೊ ಇಲ್ಲಿಂದ ನೋಡಿ ನಾವು ಹೋದ್ರೆ ನೀರಿಗೆ ನೋಡಿ, ನೀರಿಗೆ ಹೋಗ್ಬಿಟ್ಟು ಈ ಥರ ನೀರಿಗೆ ಇಳಿದು ಇಲ್ಲೇ ಮುಖ ತಲ್ಕೋ ಸ್ನಾನ ಮಾಡಿ ಎಲ್ಲ ಮಾಡಲಿಂದ ನೋಡಿ. ಗೊತ್ತಲ್ಲ ನಿಮಗಿದು ಹಲಸಿನ ಹಣ್ಣು ನೋಡಿ ಹೆಂಗಿದೆ ಅಂತ. ಹಲಸಿನ ಹಣ್ಣು ಫ್ರೂಟು ಕೆಳಗಡೆನೇ ಇದೆ ನೋಡಿ, ಹಂಗೆ ಬೇಗ ನಿಲ್ಕೊಬೋದು ನೀರಿದು. ಇಲ್ಲಿನ ಫ್ರೂಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಅವ್ರ ಮನೆ ಕಟ್ತಾಯಿದ್ದಾರೆ, ಹೊಸ ಮನೆ ನೋಡಿ. ಸೊ ಇದು ಬಂದ್ಬಿಟ್ಟು ಹಳೆ ಮನೆ ಅವ್ರದ್ದು, ಹೊಸ ಮನೆ ಕಟ್ತಾಯಿದ್ದು. ಇವಾಗ ಸ್ವಲ್ಪ ಡೆವಲಪ್ ಆಗ್ತಾಯಿದೆ ಅಸ್ಸಾಮು. ಮನೆ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಇವ್ರ ಮನೆ ಇದು, ನೋಡೋಣ ಹೆಂಗಿದೆ ಅಂದ್ಬಿಟ್ಟು. हाँ आ रहा है नहीं बाद में शाम को आएगा जोड़ पर नहीं. ಸೊ ಇದು ಬಂದ್ಬಿಟ್ಟು आपके घर है ना. ಹಾಂ ಇದು ಬಂದ್ಬಿಟ್ಟು ಇವ್ರ ಮನೆ. ಸೊ ಅಸ್ಸಾಮಲ್ಲಿ ಈ ಥರ ಶೀಟ್ ಮನೆಯಲ್ಲಿ ಇರ್ತಾರೆ ನೋಡಿ ಈ ಥರ. ಯಾದ್ಮಿ आपका ಭಯ के लड़का ಓಕೆ ಓಕೆ ಓಕೆ. ಇವ್ರು ಬಂದ್ಬಿಟ್ಟು ನೋಡಿ ಇವರೇ ನಮ್ಮ ಫ್ರೆಂಡ್ ದೋಸ್ತ್. ಇವ್ರು ಮಿರಾಜ್ ಗೊತ್ತಲ್ಲ. ಹಾಯ್ ಇವರು ಫ್ರೆಂಡ್, ನಂಗೆ ಬೆಸ್ಟ್ ಫ್ರೆಂಡ್ ಗುರು. ನೋಡಿ ನಿಂಗೆ ಇನ್ನೂ ಒಂದು ಫ್ರೆಂಡ್ ಪರಿಚಯ ಮಾಡ್ತೀನಿ ನೋಡಿ. ರೋಡೇ ಇಲ್ಲ ಗುರು, ಎಲ್ಲ ಫುಲ್ ನೀರೆಲ್ಲ. ಸೊ ನಮ್ಗೆ ಇನ್ನೂ ಫ್ರೆಂಡು. ಸೊ ಅದು ಬಂದ್ಬಿಟ್ಟು ಐನಲ್ಲು. ಐನಲ್ಲು ನೋಡಿ ಈ ಥರ ಹುಲ್ಲೆಲ್ಲ ಬಂದ್ಬಿಟ್ಟು ಹುಲ್ಲೆಲ್ಲ. डार्लिंग कैसा है? हेलो फाइनल कैसे है? अच्छा है तुम? अच्छा है मस्त है आराम है. कितना दिन के बाद देख रहा है आइनल. देखो ये मोटी वो ನಮ್ಮ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಐನಲ್. ಓಕೆ इसका नाम ಐನಲ್ है. ದೋಸ್ತ್ ಇವರು ಅಷ್ಟೇ ಸೇರ್ಕೊಂಡ್ರು 2-3 ಇಯರ್ಸಿಂದ ಫ್ರೆಂಡು. ಸೊ ಓಲ್ಡ್ ಫ್ರೆಂಡ್. ಓಕೆ ಬೆಸ್ಟ್ ಫ್ರೆಂಡ್. ಓಕೆ ಸ್ನೇಹಿತರೆ ಹತ್ಲಿ ಬಂದು ನೋಡಿದೋ ಇವರು ಮನೆ ಇದು ಹೆಂಗಿದೆ ಅಂತ. ಸೊ ಹೊಸದಾಗಿ ಮನೆ ಬಿಲ್ಡ್ ಮಾಡ್ತಾಯಿದ್ದಾರೆ. ಸೊ ನೋಡಿ ಥರ ಇದು ಬಂದ್ಬಿಟ್ಟು ನೋಡೋಣ ಇಲ್ಲಾಗಿದೆ ಫೋಟೋ. ಸೊ ಇವ್ರು ಬಂದ್ಬಿಟ್ಟು ಜಿಂಗ್ರಿದು ಸ್ವಲ್ಪ ಇವರು ತುಂಬ ಒಳ್ಳೆ ಫ್ರೆಂಡ್ ಇವರು ಮಿರಾಜ್ ಬಾಯ್.
ಗೊತ್ತಲ್ಲ, ತುಂಬ ಒಳ್ಳೆ ಫ್ರೆಂಡು. ಇವ್ರ ಮನೆ ಕೈ ಹೆಂಗೆ ಕಟ್ಟಿದ್ರು ನೋಡಿ, ಮೇಲೆ ಶೀಟ್ ಬರೋಲ್ಲ, ಮೇಲೆ ಶೀಟ್ ಬಂದ್ಬಿಟ್ಟು ಈ ಥರ ಕಟ್ತಾರೆ ನೋಡಿ. ಇಲ್ಲಿ ಸೊಳ್ಳೆ ಎಲ್ಲ ಬರುತ್ತಲ್ಲ, ಸೊ ಮಸ್ಕಿಟೋಗೆ ಅದೆಲ್ಲ ಸೇಫ್ಟಿಗೆ ಈ ಥರ ಮಾಡ್ತಾರೆ ಮನೆಯವರು ನೋಡಿ. ಮನೆ ಮಾತ್ರ ಈ ಥರ ಮನೆ ಇದೆ, ಸಿಂಪಲಾಗಿ ಚಿಕ್ಕದಾಗಿ. ಸೊ ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ ಅವರು. ಮನೆ ಮುಂದೆ ನೋಡ್ಕೊಂಡ್ರೆ ನೋಡಿ ಹಿಂಗೆ ಈ ಥರ ಎಲ್ಲ ಹಾಕ್ತಾ ಇರ್ತಾರೆ. ಈಗ ಏನಲ್ಲ ಈಗ ನೋಡಿ, ಇಲ್ಲಿ ಹುಲ್ಲು ಎಲ್ಲ ಬಿಸಿಲಿಗೆ ಹಾಕ್ತಾರೆ, ಯಾಕಂದರೆ ಮಳೆ ಬಂತಲ್ಲ. ಈ ಮಳೆ ಯಾವಾಗೂ ಮಳೆಗಳು, ಡೈಲಿ ಮಳೆ. ಸೊ ಹಸು ಎಲ್ಲ ಇರುತ್ತಲ್ಲ, ಹಸುಗೆಲ್ಲ ಈ ಥರ ಮಾಡೋಕ್ಕೆ ಈ ಥರ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ಇವ್ರ ಮನೆ ಇದೆಯಲ್ಲ, ಮನೆ ಪಕ್ಕದಲ್ಲಿ ನೋಡಿ ಈ ಥರ ಪ್ರತಿಯೊಂದು ಮನೆಗೂ ಈ ಥರ ಒಂದು ಕೊಲೆ ಇರುತ್ತೆ ನೋಡಿ, ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರ. ಸೊ ಬಾತುಕೋಲಿ ಇವೆಲ್ಲ ಜಾದ ಏನಿದಾರ, ಇವೆಲ್ಲ ಡಕ್ಕು ಇವೆಲ್ಲ ಜಾದ ಏನಾ ಜಾಸ್ತಿ ಏನಾ ಇವೆಲ್ಲ ದೇಕೋ. ಸೊ ನೋಡಿ ಇಲ್ಲಿ, ಸೊ ಬಂದ ತಕ್ಷಣ ನೋಡಿ ಹೆಂಗೆ ಹೋಗ್ಬಿಟ್ಟು ನೋಡಿ, ಇವೆಲ್ಲ ನೋಡಿದ್ರ ತುಂಬ ಇದೆ ಗುರು ಬಾತುಕೋಲಿ. ನೋಡಿ ಇಲ್ಲಿ ವೈಟು ಬಾದಾಮಿ ಪಕಡೆಗ. ಸೊ ಗ್ರೀನರಿ ನೋಡಿ ಹೆಂಗಿದೆ ನೋಡಿ ಇಲ್ಲಿ. ಸೊ ಬಾತುಕೋಲಿ ನಿಮ್ಗೆ ಎಲ್ಲಿ ನೋಡಿದ್ರು ಬಾತುಕೋಲಿ ಕಾಣಿಸ್ತಾ ಇರುತ್ತೆ ನೋಡಿ. ಹಸು ಗ್ರೀನರಿ ಹೆಂಗಿದೆ ನೋಡಿ, ಫುಲ್ಲು ನೀರು ಗುರು. ನೀವು ಎಷ್ಟು ನೋಡ್ತೀರೋ ಅಷ್ಟು ನೀರು ನೋಡಿ. ನಿಮ್ಗೆ ನೀರು ಸಿಗ್ತಾನೆ ಇರುತ್ತೆ ಇಲ್ಲಿಂದೆಲ್ಲ ನೋಡಿದ್ರೆ, ಎಲ್ಲ ಫುಲ್ ವಾಟರ್. ಮಸ್ತ್ है भाई आपका गाँव, फैंटास्टिक है, कितना अच्छा है. ಸೊ ಎಲ್ಲ ಹಿಂಗೆ ಮಾಡಿರ್ತಾರೆ ಮನೆ, ಫ್ಯಾಂಟಾಸ್ಟಿಕ್ है, ಸೂಪರ್ ಗುರು. ಇವ್ರ ಮನೆ ತುಂಬ ಚೆನ್ನಾಗಿದೆ. अच्छा है आपका गाँव, मस्त लग रहा है, ಸೂಪರ್ है, बहुत अच्छा है भाई. ಸ್ನೇಹಿತರೆ ನೋಡಿ, ಐನೂಲ್ಲು. ಸೊ ಬೆಸ್ಟ್ ಫ್ರೆಂಡ್, ನಂಗೆ ತುಂಬ ಕ್ಲೋಸ್ ಫ್ರೆಂಡು, ಡಾರ್ಲಿಂಗ್. ಹತ್ಲಿ ಮಾಡಿ ಡಾರ್ಲಿಂಗ್ ಅಂತ ಕರಿತಾ ಇರ್ತಾನೆ ಡಾರ್ಲಿಂಗ್ನ. ಸೊ ಇವ್ರು ಬಂದ್ಬಿಟ್ಟು ತುಂಬ ಕ್ಲೋಸ್ ನೋಡಿ. ಇವ್ರು ಬಂದ್ಬಿಟ್ಟು ನಾವು ಬೇಡ ಸ್ನ್ಯಾಕ್ಸ್ ಅಂದರೆ ಎಷ್ಟೊಂದು ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ನ್ಯಾಕ್ಸ್ ಕೊಡ್ತಾನೆ ಇದ್ದಾರೆ. ಸೊ ಎಷ್ಟೊಂದು ಸ್ನ್ಯಾಕ್ಸ್ ಕೊಡ್ತಾರೆ ಗೊತ್ತಾ भाई. आप कुछ बोलोगे? क्या बोलेंगे? आप मेरे को कैसा दोस्त है? बहुत अच्छा फ्रेंड है वो. पूरा कितना 3 साल 2 साल एक साथ में रहा. बहुत अच्छा फ्रेंड है वो. एक ही साथ में काम कर रहा था, एक ही साथ में रुका था. उसको बोला था इधर आप घूमने के लिए फाइनली आ गया. बहुत अच्छा लग रहा है हम लोग को. मेरा दोस्त पूरा जगह घुमाएगा. हम लोग का असम कितना किधर अच्छा प्लेस है उधर दिखाएगा, उसको घुमाएगा पूरा. ತುಂಬ ಬೆಸ್ಟ್ प्लेस घुमाएगा तुम लोग को भी. ಹೆಂಗೆ ಗೊತ್ತಾ ಗುರು, ನನಗೆ ಎಷ್ಟೊಂದು ಫ್ರೆಂಡ್ ಅಂದರೆ ನಿಜವಾಗ ನಾನು ಬಿಲೀವ್ ಮಾಡ್ತೀನಿ ಫ್ರೆಂಡ್ ಅಂದ್ಬಿಟ್ಟು. ಇವರೇ ನಂಗೆ ಫ್ರೆಂಡ್ಸ್ ಎಲ್ಲ. ಸೊ ನಂಗೆ ಏನು ಅಸ್ಸಾಮಲ್ಲಿ ಫ್ರೆಂಡ್ಸ್ ಇದ್ದಾರೆ, ನಂಗೆ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ. ಸೊ ನಾರ್ತ್ ಇಂಡಿಯಾದಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ. ಏನು ಗೊತ್ತಾ ಗುರು, ನೀವು ಮಾಡಿರೋ ಕೆಲಸನೇ ನಿಮ್ಗೆ ಇದಾಗತ್ತೆ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಅದನ್ನು ಹೆಲ್ಪ್ ಮಾಡಿದ್ದೀನಿ ನಾನು. ಸೊ ಅದು ಯಾರಿಗೂ ಗೊತ್ತಿಲ್ಲ, ಅದು ಏನು ಗೊತ್ತಾ, ನಾನು ತುಂಬ ಬಟ್ ನಂಗೆ ನಾರ್ತ್ ಈಸ್ಟಲ್ಲಿ ನಂಗೆ ಇಷ್ಟೊಂದು ಫ್ರೆಂಡ್ಸ್ ಇದ್ದಾರೆ. ಅದಕ್ಕೆಲ್ಲ ಒಂದು ಕಾರಣ ಏನು ಗೊತ್ತಾ, ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ ಇವರಿಗೆಲ್ಲ. ಇವರು ನಮ್ಮ ಮೇಲೆ ಹಂಗೆ ನಾನು ಬಿಲೀವ್ ಮಾಡ್ತೀನಿ. ಸೊ ಇವರು ಸಹ ನಮ್ಮ ಮೇಲೆ ಹಂಗೆ ಬಿಲೀವ್ ಮಾಡ್ತಾರೆ. ತುಂಬ ಒಳ್ಳೆ ಫ್ರೆಂಡ್ಸ್, ತುಂಬ ಫ್ರೆಂಡ್. ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಎಲ್ಲರೂ ಡಾರ್ಲಿಂಗ್ ಅಂತ ಕರಿತೀನಿ ಎಲ್ಲರೂ. ಸೊ ಇವರು ನನ್ನ ಡಾರ್ಲಿಂಗ್ ಅಂತ ಕರೀತಾರೆ, ನಾನು ಅದೇ ಥರ ಕರಿತಾ ಇದ್ದೆ ಇವ್ರನ್ನ. ಸೊ ಹಿಂಗೆ ಇರ್ತಾರೆ, ತುಂಬ ಫ್ಯಾಂಟಾಸ್ಟಿಕ್ ನೋಡಿ ಇವ್ರ ಮನೆ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಒಳ್ಳೆ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ನನಗಿರು. ಸೊ ಐನೂರು ಸ್ನೇಹಿತರೆ, ನಿಜವಾಗ್ಲೂ ಇವತ್ತು ನನಗೆ ಯಾವ ಸ್ಟೇಟಲ್ಲೂ ಸಹ ಇಂಡಿಯಾದಲ್ಲಿ ಇಷ್ಟೊಂದು ಸ್ಟೇಟ್ ಹೋಗಿದ್ದೀನಲ್ಲ. ಸೊ ಇವತ್ತು ಬಂದ್ಬಿಟ್ಟು ನಂದು 8ನೇ ಸ್ಟೇಟ್ ಇದು. ಇಷ್ಟೊಂದು ಇದಾಗಿ ನನಗೆ ಯಾವ ಸ್ಟೇಟಲ್ಲೂ ಇಷ್ಟೊಂದು ಮರ್ಯಾದೆ ಮಾಡಿಲ್ಲ ಅಂದರೆ, ಇಷ್ಟೊಂದು ಚೆನ್ನಾಗಿ ನೋಡಿಲ್ಲ. ಇಷ್ಟೊಂದು ನೋಡಿ ಎಷ್ಟು ತಿಂತೀರ ಗುರು ನೀವು. ನೋಡಿದ್ರೆ ಇವಾಗ ಬಂದ್ಬಿಟ್ಟು 3-4ನೇ ಮನೆ ಇದೆ ನೋಡಿರ. ಸೊ ಒಂದು ಮನುಷ್ಯ ಎಷ್ಟು ತಿಂತಾರೆ ನೀವೇ ಹೇಳಿ. ಪ್ರತಿಯೊಂದು ಮನೆಯಲ್ಲೂ ಟೀ, ಪ್ರತಿಯೊಂದು ಮನೆಯಲ್ಲೂ ಸ್ನ್ಯಾಕ್ಸು. ಸೊ ಬಾಯ್ ಅದೇ. ಸೊ ಪ್ರತಿಯೊಂದು ಮನೇಲಿ ನೋಡಿ ಬಂದ್ಬಿಟ್ಟು ಶೇಹದುಲ್ ಬೈ ಬರ್ತಾಯಿದ್ದಾರೆ, ಗೊತ್ತಲ್ಲ ಶೇಹದುಲ್. ಅವಾಗ ನಾವು ಮನೆಗೆ ಹೋಗಿದ್ದಲ್ಲ, ಇವ್ರ ಮನೆಯಲ್ಲಿ ಸಹ ಪ್ರತಿಯೊಂದು ಮನೆಯಲ್ಲೂ ಗುರು ಸ್ನ್ಯಾಕ್ಸ್ ನೋಡಿ ಎಷ್ಟೊಂದು ತಿಂತೀರ ನೋಡಿ. ತುಂಬ ಒಳ್ಳೆಯಾಗಿ ನೋಡ್ತಾರೆ. ಸೊ ಸ್ವರ್ಗ ಥರ ಇದೆ ಗುರು ನಿಜವಲ್ಲಿ ಈ ಅಸ್ಸಾಂ. ಗೊತ್ತಾ, ಅಸ್ಸಾಂ ಅಂದರೆ ಸ್ವರ್ಗ ಅಂದರೆ ಅಸ್ಸಾಂ ಹಂಗಿದೆ. 7 ಸಿಸ್ಟರ್ಸಲ್ಲಿ ಒಂದಾದ ಈ ಒಂದು ಅಸ್ಸಾಂ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನಾಳೆ ಕ್ಲಿಯರಾಗಿ ಗುರು. ನಾವು ಬೂಟನ್ನು ಹೋಗ್ಬಿಟ್ಟು ಬಂದು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಸ್ನೇಹಿತರೆ ನೋಡಿಲ್ಲಿ. ಸೊ ಪ್ರತಿಯೊಂದು ಮನೆಯಲ್ಲೂ ಸಹ ಸ್ನ್ಯಾಕ್ಸು, ಟೀ, ಸೊ ಏನು ಕೊಡ್ತಾರೆ, ಎಷ್ಟೊಂದು ತಿಂತೀರ ನೀವೇ ನೋಡಿ. ಸೊ ಊಟಕ್ಕಂತೂ ಇಲ್ಲಿ ಇಲ್ಲ ಗುರು, ನೀವು ಹೆಂಗಾದ್ರೆ ಇರಿ. ಸೊ ಇಷ್ಟೊಂದು ನೋಡಿ ಬಂದು ಜಾಕ್ ಫ್ರೂಟ್ ಗೊತ್ತಲ್ಲ ನೀವು, ಜಾಕ್ ಫ್ರೂಟು ಇಲ್ಲಿ ಎಲ್ಲಿ ನೋಡ್ಕೊಂಡು ಸಿಗತ್ತಿಲ್ಲ ನೋಡಿದ್ರೆ. ನಮಗೆ ಬಂದ್ಬಿಟ್ಟು ಇದು ಅಪರೂಪ, ನಮ್ಗೆ ಇಲ್ಲಿ ಸಿಗಲ್ಲ. ಸೊ ಇಲ್ಲಿ ನೋಡ್ಕೊಂಡ್ರೆ ನೋಡಿ ನಿಮಗೆ ಇಷ್ಟ ಸಿಗುತ್ತೆ ಅಂದ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಅಸ್ಸಾಮಲ್ಲಿ ಜಾಕ್ ಫ್ರೂಟ್ ತುಂಬ ಫೇಮಸ್ ಇದ್ರು ನೋಡಿ. ಜಾಕ್ ಫ್ರೂಟಲ್ಲಿ ಹೆಂಗಿದೆ ಅಂದ್ಬಿಟ್ಟು. ಸೊ ಜಾಕ್ ಫ್ರೂಟ್ ಬಂದ್ಬಿಟ್ಟು ಅಸ್ಸಾಮಲ್ಲಿ ಎಲ್ಲ ಕೊಟ್ಟು ಎಷ್ಟು ತಿಂತಾಯಿದ್ದೀನಿ ಗುರು ಇವತ್ತು ಅಂದರೆ ನಿಜವಲ್ಲ ಹೊಟ್ಟೆ ಹೊಡೆದೋಗುತ್ತೆ ಅನ್ಸುತ್ತೆ ನಂಗೆ. ಅಷ್ಟೊಂದು ತಿಂತಾಯಿದ್ದೀನಿ ಪ್ರತಿಯೊಂದು. ನಂಗೆ ಬಿಡ್ತಾನಲ್ಲ ಯಾರು. ಸೊ ತಿನ್ನೋರ್ಗೂ ಬಿಡ್ತಾ ಇಲ್ಲ ಅವರು. ತುಂಬ ತಿನ್ನು ಅಂದ್ಬಿಟ್ಟು ನಾನು ಇದು ಮಾಡಿಬಿಡ್ತಾ ಇದ್ದಾರೆ. ಸೊ ಹೋಗಿ ತಿನ್ನೋ ನಾವು ಇರೋ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಇದಾಗಲೇಬೇಕಲ್ಲ. ಸೊ ತಿನ್ನೋ ನೋಡಿ ಸ್ವೀಟು, ಸ್ವೀಟ್ ಮಾಡಿದ್ದು ಐನೂರು ಮನೆ ನೋಡಿ. 500 ಮನೆ ಸ್ವೀಟ್ ಮಾಡಿದ್ದಾರೆ. ಚಾಯ್, ಸ್ನ್ಯಾಕ್ಸು ಸಭಿ ಪಿರ ಬೈ. ಸೊ ಇದು ಬಂದ್ಬಿಟ್ಟು ಅಸ್ಸಾಮಲ್ಲಿ ತುಂಬ ಅಸ್ಸಾಂ ಯಾವಾಗ ಫೇಮಸ್ ಏನಾ? ಅಸ್ಸಾಮಲ್ಲಿ ತುಂಬ ಫೇಮಸ್ ಅಂದಿದೆ. ತುಂಬ ಚೆನ್ನಾಗಿದೆ. ಏನು ನಾವು ಮಾಡ್ತೀವಿ ಬಟ್ ಅದಕ್ಕಂದ್ರೆ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ಸ್ಟೈಲು. ಸೊ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಸ್ನೇಹಿತರೆ. ಚಾಯ್ ಹೇಳ್ದಲ್ಲ, ಸೊ ಇಲ್ಲೊಂಥ ಟೇಸ್ಟ್ ಫ್ಯಾಂಟಾಸ್ಟಿಕ್. ಎಲ್ಲ ಮನೇಲಿ ಒಂದೇ ಟೇಸ್ಟು, ಒಂದೇ ಚಾಯ್ ಗುರು. ಇಷ್ಟೊಂದು ಟೇಸ್ಟ್ ನಾವು ಸೌತ್ ಇಂಡಿಯಲ್ಲಿ ಕುಡ್ದೇ ಇಲ್ಲ ಗೊತ್ತಾ. ಸೊ ಲೋಕಲ್ ಟೀ ಪೌಡ್ರ್ ಅಂತ ಇಲ್ಲೇ ಮಾಡಿರೋದ್ರಲ್ಲಿ ಇದರ ಟೀ ಪೌಡ್ರೆಲ್ಲ
ಸೊ ತುಂಬ ಫ್ಯಾಂಟಾಸ್ಟಿಕ್ ಹೆಂಗಿದೆ ಗೊತ್ತಾ ಟೀ ಮಾತ್ರ. ಸೊ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ನಾನು ಈ ಥರ ಟೇಸ್ಟೇ ಮಾಡಿಲ್ಲ ಗೊತ್ತಾ ಟೀ. ಯಾವಾಗ ನಾನು ರಿಯಲಾಗಿ ಹೇಳ್ತಾ ಇದ್ದೀನಿ. ಸೊ ಅಸ್ಸಾಮಲ್ಲಿ ಒಂದು ಟೈಮ್ ಟೀ ಟ್ರೈ ಮಾಡಿ, ಫ್ಯಾಂಟಾಸ್ಟಿಕ್. ಅಸ್ಸಾಂ ಟೀ ಸಹ ನಿಮಗೆಲ್ಲೂ ಸಹ ಸಿಗಲ್ಲ ಗೊತ್ತಾ. ಇಷ್ಟೊಂದು ಟೇಸ್ಟ್, ಇಷ್ಟೊಂದು ಚೆನ್ನಾಗಿದೆ, ಮಧುರವಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ಟೀ ಮಾತ್ರ. ಸೊ ಇದು ನೋಡಿ ಜಾಕ್ಪುಟ್ ಗೊತ್ತಲ್ಲ, ನಾನು ಜಾಕ್ಪುಟ್ ಅಂತ. ಸೊ ಇದೇ ಒಂದು ಜಾಕ್ಪುಟ್ ಗಿಡ ನೋಡಿ ಪ್ರತಿಯೊಂದನ್ನು. ಸೊ ಹೆಂಗಿದೆ ಜಾಕ್ಪುಟ್ ಕೂಡ. ಸೊ ಇದು ಅಂದ್ಬಿಟ್ಟು ಜಾಕ್ ಫ್ರೂಟ್ ಗಿಡ ಪ್ರತಿಯೊಂದು ಮನೆಯಲ್ಲಿ ಥರ ಇರುತ್ತೆ ನೋಡಿ. ಒಂದು ಮನೆಗೆ ಒಂದು ಗಿಡ, ಒಂದು ವಾಟ್ರು ಮತ್ತು ಬೋರ್ ಅಂದ್ಬಿಟ್ಟು ನೋಡಿ. ಇದು ಅಂದ್ಬಿಟ್ಟು ಜಸ್ಟ್ ಒಂದು 10 ಫೀಟ್ಗಳು, 10 ಫೀಟ್ ಮಾತ್ರ ಹಾಕಿ ನಿಮ್ಮ ಬೋರ್ ಪ್ರತಿಯೊಂದು ಮನೆಗೆ ಈ ಥರ ಬೋರ್ ಸಿಗುತ್ತೆ. ಇದು ಅಂದ್ಬಿಟ್ಟು ನಾವು ವಾಶ್ ಮಾಡೋದು ಹೆಂಗೆ ನೋಡೋಣ. ಈ ಥರ ನೋಡಿ ನೀರು ಹೆಂಗೆ ಬರುತ್ತೆ ನೋಡಿ. ಇಲ್ಲಿ ನೋಡ್ರಾ ಸುಮ್ಮನೆ ಒಂದು ಗಂಟೆ ನೀರು ಬರುತ್ತೆ ನೋಡಿ. ಹಿಂಗೆ ಸ್ನೇಹಿತರೆ ನೋಡಿ ಫಿಶ್ ಹಾಕ್ತಾರೆ ನೋಡಿ. ಹಿಂಗೆ ಅದನ್ನ ನೋಡಿ ಇವಾಗ ಫಿಶ್ ಹಿಡಿತಾರೆ ಇವರು. ತೊಳೆದಿರ್ಬೇಕಾಗಿದ್ದಾರೆ ಸ್ನೇಹಿತರೆ ನೋಡಿ. ಬಂದ್ಬಿಟ್ಟು ನಮ್ಮ ಬಟ್ಟೆ ಹೋಗ್ಕೊಡ್ತಾರೆ ಅಮ್ಮ ಅವರು. ಸೊ ಅಮ್ಮ ಬಂದ್ಬಿಟ್ಟು ನನ್ನ ಬಟ್ಟೆ ನಾನು ಬೇಡ ನಾನೇ ವಾಶ್ ಮಾಡ್ಕೊಡ್ತೀನಿ ಅಂತ ಬಂದ್ಬಿಟ್ಟು ಆಕ್ಚುಲಿ ಬಟ್ಟೆನೂ ವಾಶ್ ಮಾಡ್ಕೊಡ್ತಾ ಕೊಟ್ಟು ನನಗೆ. ಸೊ ನಾನು ಆಕ್ಚುಲಿ ಬಿದ್ದೋಗ್ತಾ ಇದ್ದೆ. ನಾನು ಜಸ್ಟ್ ಇಲ್ಲಿ ನೋಡಿ ನಾನು ಹೇಳ್ದೆ ಬಟ್ಟೆ ನಾನು ವಾಶ್ ಮಾಡ್ಕೊತೀನಿ ಅಂದ್ಬಿಟ್ಟು ಇದಕ್ಕೆ ನೋಡಿ. ಸೊ ಬಂದ್ಬಿಟ್ಟು ಅಮ್ಮ ಅವರು ನನ್ನ ಬಟ್ಟೆ ವಾಶ್ ಮಾಡ್ಕೊಡ್ತಾ ಇದ್ದಾರೆ ಅವರು. ನಾನು ಹೇಳ್ದೆ ಬೇಡ ನಾನೇ ವಾಶ್ ಮಾಡ್ಕೊತೀನಿ ಅಂತ. ಸೊ ಅವರೇ ವಾಶ್ ಮಾಡ್ಕೊಡ್ತಾರೆ ಬಟ್ಟೆ ಸಹ. ನಾನು ಏನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ. ಹಾಂ ಏನಾ ಸ್ನೇಹಿತರೆ ನೋಡಿದ್ರಲ್ಲಿ 1 ಮಿನಿಟ್. हाँ वाह अच्छा लगा है, चला जाएगा। जाने दो, कोई प्रॉब्लम नहीं। हाँ खाने के लिए एक रखेगा ओनली। देखेगा ये वाला कैसा है। अच्छा है, चला जाएगा अंदर चला जाएगा। हाँ देखने के लिए ಸ್ನೇಹಿತರೆ ನೋಡಿ ಹೆಂಗಿದೆ ನೋಡ್ತಿದ್ದೆ ಚಿಕ್ಕ ಮರಿ ನೋಡಿ ಹೆಂಗೇನಂತ ಒಟ್ಟೋಗೋದು ಆ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಮೀನು ಬಿಟ್ಟು ನೋಡಿದ್ರ. ಸೊ ಇವ್ರನ್ನ ಮೀನು ಹಿಡಿತಾ ಇದ್ದಾರೆ ಅವರು. ಹಂಗೆ ಇಲ್ಲಿದ್ದಾರೆ ಇನ್ನೂ ಒಂದು ಮೀನು ನೋಡಿ. ವಾವ್ ನೋಡಿದ್ರು ಪ್ರತಿಯೊಂದು ಮನೆಯಲ್ಲಿ ಥರ ಮೀನು ಹಿಡಿತಾರೆ ನೋಡಿತಾರೆ. ಸೊ ಯಾವಾಗ ಬೇಕಾದ ನೋಡಿತಾರೆ ಇಟ್ಕೋಬೋದು ಮೀನು. ನಾವು ನೋಡಿ ಮೀನು ಹಿಡ್ಕೊಂಡು ಈ ಥರ ಇದು ಮಾಡ್ಬೋದು ನಾವು. ಹೆಂಗಿದೆ ನೋಡಿದ್ರೆ ಮೀನು ನೋಡಿದ್ರೆ. ಸೊ ಇದೊಂದು ಫಿಶ್ ಒಂದು ತುಂಬ ಚೆನ್ನಾಗಿದೆ ಇವರು ಫಿಶ್ ನೋಡಿ. ಕಲರ್ ಫಿಶ್ ನೋಡಿ. ಇವಾಗ ಇದನ್ನು ತಿಂತಾರೆ ಫಿಶ್ ಇವರು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿದ್ರೆ. ಬ್ಯೂಟಿಫುಲ್ ಫಿಶ್ ಎಲ್ಲ ನೋಡಿ. ಇಲ್ಲಿ ಯಾವಾಗ ಬೇಕಾ ಫಿಶ್ ಹಿಡ್ಕೊಬೋದು, ಯಾವಾಗ ಬೇಕಾವ ತಿನ್ನಿದ್ರೆ ಇವಾಗ ಬಿಟ್ಬಿಡೋಣ ಪಾಪ ನೋಡಿ. ಸೊ ಇವಾಗ ನಾವು ಇಟ್ಕೊಂಡಿದ್ದೀವಲ್ಲ, ಸೊ ನೀರಿಗೆ ಬಿಟ್ಬಿಡೋಣ ನೋಡಿ ಪಾಪ ನೋಡ್ರ ನೋಡಿ ಹೋಗ್ಬಿಡ್ತು ನೋಡಿ. ಸೊ ಇದನ್ನು ಸಹ ಬಿಟ್ಬಿಡೋಣ, ನಮಗೆ ಇದು ಬೇಡ ಓಕೆನಾ. ಫಿಶ್ ನಾವು ಇಟ್ಕೊಂಡಿದ್ದೀವಿ. ಸೊ ಹಂಗೆ ನೀರಿಗೆ ಬಿಟ್ಬಿಟ್ಟು ನೋಡಿ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು ನೋಡ್ರ ನೋಡಿ. ಇಲ್ಲಿ ಹೊಟ್ಟೋಯ್ತು, ಬಿಟ್ಟ ತಕ್ಷಣ ಹೊಟ್ಟೋಗುತ್ತೆ ನೀರು. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಹಿಂಗೆ ಈ ಥರ ಇದೆ ಗೊತ್ತಾ. ಇವಾಗ ಫಿಶ್ ಹಿಡಿಯೋಕ್ಕೆ ಬಂದಿದ್ದೀನಿ ಅದಕ್ಕೆ ಈ ಥರ ಮೀನು ಹಿಡಿಯೋಕ್ಕೆ ಬಂದೆ ನಾನು ಈ ಥರ ಇದ್ದೀನಿ. ಸೊ ಫಿಶ್ ಹಿಡಿಯೋಕ್ಕೆ ಬಂದರೆ ಈ ಥರ ಲುಂಗಿ ಮಾತ್ರ ಹಾಕಬೇಕಾಗುತ್ತೆ. ಯಾಕಂದರೆ ನಾವು ಈ ಥರ ಪ್ಯಾಂಟು ಇದೆಲ್ಲ ಶರ್ಟ್ ಎಲ್ಲ ಹಾಕೊಂಬಂದ್ರೆ ಇಲ್ಲೆಲ್ಲ ಆಗಲ್ಲ. ಈ ಥರ ಲುಂಗಿ ಇಟ್ಕೊಂಡು ಮೀನು ಹಿಡಿಯೋಕ್ಕೆ ಹೋಗೋಕ್ಕೆ ಹೆಂಗೆ ಗೊತ್ತಾ. ನಾನು ಬೇಡ ಒಂದೆರಡು ಸಾಕಂತ ಹೇಳ್ದವರು ದೊಡ್ಡ ಮೀನು ಹಿಡಿತಿದ್ದಾರೆ ನೋಡಿ. ತುಂಬ ಆಳ ಇದೆ ಇವರು. ನಾನು ಮುನ್ಗೋಗ್ತೀನಿ ಫುಡ್ ನನ್ನ ಹೈಟ್ ಇದೆ ಗೊತ್ತಾ ನೀರಿದ್ದು ನೋಡಿ ಎಷ್ಟಿದೆ ಅಂದ್ಬಿಟ್ಟು ಹಿಡಿತೈತೆ ನೋಡಿ. ಬರ್ತಾಯಿದೆ ನೋಡಿ ಅವರು. ನೀವು ಫಿಶ್ ಬರುತ್ತೆ ನೋಡಿ. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ ಬೇಡ ಅಂದ್ಬಿಟ್ಟು ಸಾಕು ನಂಗೆ ಫಿಶ್ ಅಂದ್ಬಿಟ್ಟು ಅವರು ತುಂಬ ದೊಡ್ಡ ಫಿಶ್ ನೋಡಿ ನೋಡಿದ್ರಾ ದೊಡ್ಡ ಫಿಶ್ ಬಿತ್ಕೋರು ನೋಡಿ ಬಿದ್ದಿದ್ದಾರೆ ದೊಡ್ಡ ಫಿಶಲ್ಲಿ. हाँ अभी ज़्यादा है ना, बड़ा आया। और इतना बड़ा है भाई देखो। इतना बड़ा है क्या? इससे भी और ज़्यादा बड़ा है। एक मिनट पकड़ एक अंदर चल जाएगा अभी भाई। इधर देखो कितना बड़ा इसमें देखा। हाँ हाँ वो इसको ब्लड निकाल के इसको कुछ प्रॉब्लम नहीं कोई नहीं होगा। कुछ भी नहीं होगा। खाएगा एक पकड़ के रखो। अच्छा ये ओके हाँ ये वाला ओके, ये वाला पकड़ के रखा क्या। हाँ इसको फ्राई पकड़ेगा। हाँ वो वाला छोड़ दो। ये छोटा है, वो वाला छोड़ दो। हाँ ये बड़ा है ना। हाँ हम लोग फ्राई करके खाएगा वो वाला। इसके ऊपर वीडियो लगाओ ಸ್ನೇಹಿತರೆ ನೋಡಿ. ಇವಾಗ ಅಯ್ಯೋ ಇದನ್ನ ಬಂದ್ಬಿಟ್ಟಿವೆ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನಾವು. ನೋಡಿ ಫಿಶ್ ಫ್ರೈ ಇವತ್ತು ಅಸ್ಸಾಮಲ್ಲಿ ಫಿಶ್ ಫ್ರೈ ನೋಡಿದ್ರ. ಫಿಶ್ ಕರ್ರಿ ಹೆಂಗಿದೆ. ಇದೇ ಒಂದು ಫಿಶ್ ನಾವು ಹಿಡ್ಕೊಂಡು ನೋಡಿ ಇಲ್ಲಿ ದಿಕ್ಕಾಯಿಸ್ಕೊ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ಗುರು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಇವಾಗ ಇದಕ್ಕೆ ನಾವು ತಿಂತೀವಿ ಇದನ್ನು. ಸೊ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ ನೋಡಿ. ಒಟ್ಟಾಗೋದು ಕರಿದೆ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರ. ನನ್ನನ್ನು ತಿನ್ಬಿಡ್ತು ಇದ್ರ ಬಾಯಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲಿ ಭಯಂಕರ ಬಾಯಿಗಳು. एक हो जाएगा बस एक ही हो जाएगा ನೋಡಿ ಹೆಂಗಿದೆ ಅಂದ್ಬಿಟ್ಟು. ತುಂಬ ದೊಡ್ಡದಾಗಿದೆ ಗುರು ಬಾಯಿ ನೋಡಿ ಹೆಂಗಿದೆ ಅಂತ. ಓಕೆ
ಸ್ನೇಹಿತರೆ ಏನು ಗೊತ್ತಾ, ಇಲ್ಲಿ ಅಸ್ಸಾಮಲ್ಲಿ ಬಂದ್ಬಿಟ್ಟು ಈ ಥರ ಲುಂಗಿ ಬೆಸ್ಟು. ಯಾಕಂದರೆ ಲುಂಗಿಯಿಂದ ಇಲ್ಲಾಂದರೆ ನಿಮ್ಗೆ ಎಲ್ಲ ನೀರುಗಳು ಎಲ್ಲೋದ್ರ ನೀರು ಸ್ವಲ್ಪ ಹಂಗಂದ್ರೆ ಜಾರು ಬೀಳ್ತೀರ ಅಷ್ಟೇ. ನೋಡಿದ್ರೆ ನಂಗೆ ಬಟ್ಟೆ ಹೋಗ್ಕೊಡ್ತಾಯಿದ್ರು ಪಾಪ, ಎಲ್ಲ ಕೆಲಸ ಇವರೇ ಮಾಡ್ಕೊಡ್ತಾರೆ ಪಾಪ. ಬಟ್ಟೆ ನಾನು ಬೇಡ ನಾನೇ ಹೋಗ್ಕೊಂತೀನಿ ಹೇಳ್ದೆ, ಬಟ್ ಇಲ್ಲ ಅವರೇ ಹೋಗ್ಕೊಡ್ತಾರೆ ಬಟ್ಟೆ ನನಗೆ. ನೋಡಿ ಈ ಥರ ಲುಂಗಿ ಹಾಕೊಂಡ್ಬಿಟ್ರೆ ಬೆಟ್ರ್. ಯಾಕೆ ಗೊತ್ತಾ, ಇಲ್ಲಿ ನೀರು ಎಲ್ಲ ತುಂಬ ಇದು, ಫ್ಯಾಂಟು ಈ ಥರ ಹಾಕೊಂಬಂದರೆ ನೀವು ಸ್ಟೈಲಾಗೆಲ್ಲ ಹೋಗೋಕ್ಕಾಗಲ್ಲ. ಲುಂಗಿ ಹಾಕೊಂಬಂದರೆ ಬೆಟರ್ ಗುರು. ಹೇಗೆ ಗೊತ್ತಾ, ಈ ಥರ ನೀವು ಅಲ್ಲಿ ಅಸ್ಸಾಂ ಥರ ಇರ್ತೀರಿ ನೋಡಿ, ಅಸ್ಸಾಂ ಸ್ಟೈಲ್ ಈ ಥರ ಕಲ್ಚರ್, ಅಸ್ಸಾಂ ಸ್ಟೈಲು, ಅಸ್ಸಾಂ ಕಲ್ಚರ್ ಈ ಥರ ಇರುತ್ತೆ. ಸೊ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೆಂಗೆ ಬೇಕಾದ್ರೆ ಈ ಥರ ಇರ್ಬೋದು ನೀವು. ಸ್ನೇಹಿತರೆ ನೋಡಲ್ಲ ಹೆಂಗೆ ಗೊತ್ತಾ, ನೀರುಗಳು ತುಂಬ ನೀರುಗಳು ಎಲ್ಲಂದರೆ ಬೀಳ್ತೀವಿ ನೋಡಿ, ಹೆಂಗಿದ್ದಾರೆ ಅಂತ ನಾವು ಥರ ನೋಡಿಲ್ಲೇ ಒಂಥರ. ಸೊ ಪಂಚೆ ಕಟ್ಕೊಂಡು ಅಸ್ಸಾಂ ಸೇಮ್ ಲೈಕ್ ಅಸ್ಸಾಂ ಅವ್ರ ಥರ ನೀರು ನೋಡಿ ಹೆಂಗಿದೆ, ಸರಸ ಗುರು ನೋಡೋದು ಹೆಂಗಿದೆ ಅಂತ. ಇಲ್ಲಿಂದ ನೀರು ನೋಡಿ ಹೆಂಗಿದೆ, ನೀರು ಇಲ್ಲಿಂದ ನೋಡ್ಕೊಂಡ್ರೆ ನೋಡಿ ನಿಮ್ಗೆ ಫುಲ್ಲು ನೀರೇ ಕಾಣಿಸುತ್ತೆ ಗುರು. ಇಲ್ಲಿಂದ ನೋಡಿ ಈ ಕಡೆನೂ ಬಾವಿ ಥರ ನೋಡಿ, ಎಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ನೀರು ತುಂಬ ನೀರು ಕಾಣಿಸುತ್ತೆ ನಿಮ್ಗೆ ಇಲ್ಲಿಂದ. ನೋಡಿ ಎಲ್ಲಿ ನೋಡಿಕೊಂಡ್ರು ಸಹ ಇಲ್ಲಿಂದ ನೀರು ನಿಮಗೆ. ಸೊ ಇಲ್ಲಿಂದ ವೆಕೇಶನ್ ಇದೆ ನೋಡಿ, ಇಲ್ಲಿ ತೋರಿಸಿ. ಯಾವಲ್ಲ ಕ್ಯಾ ಯಾವಲ್ಲ घर है ना, ये वाला किसका घर है? हाँ वो ये वाला घर है. ಸೊ ಇದು ಬಂದ್ಬಿಟ್ಟು ಅವ್ರ ಮನೆ ಇದು, ಮೊನ್ನೆ ಹೋಗೋಣ. ಹಾಂ ಹಾಂ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಮೇಕೆ ನೀರು ಕುಡಿದು, ಚಿಕ್ಕ ಮೇಕೆ ಗುರು. ಇಲ್ಲಿ ನಮ್ಮ ಥರ ಮೇಕೆ ಎಲ್ಲ ಚಿಕ್ಕ ಮೇಕೆ ನೋಡಿ ಹೆಂಗಿದೆ, ಕೋಳಿ ನೋಡಿ ಸೇಲ್ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಫೆಂಟಾಸ್ಟಿಕ್ ಸ್ಟೈಲ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಅಸ್ಸಾಂಬಲ್ಲಿ. ಸೊ ಇದೆಲ್ಲ ಫುಲ್ ಬಿದಿರಿಂದ ಮಾಡಿದ್ದಾರೆ ನೋಡಿ, ಹೆಂಗೆ ಮಾಡಿದ್ದಾರೆ ಬಿದಿರಿಂದ ನೋಡಿದ್ರ. ಸೊ ಸಗಣಿ ಹೆಂಗೆ ಗೊತ್ತಾ, ಸೊ ತುಂಬ ಓಲ್ಡ್ ಕಲ್ಚರ್ ಅಂದರೆ ಈ ಥರ ಮನೆ ಹೆಂಗಿರುತ್ತೆ ನೋಡಿ. ಹಾಯ್ ಬಾಯ್ ಹಾಯ್, ಇವೆಲ್ಲ ಫ್ಲೋರ್ ಗಾರ್ಡನ್ನ. ಸೊ ಈ ಮನೆ ಎಲ್ಲ ಫುಲ್ ಬಿದಿರಿಂದ ಮಾಡಿದ್ದಾರೆ ನೋಡಿ. ಸೊ ಡೋರ್ ಆಗಿರ್ಬೋದು ಇಲ್ಲಿ ಬಿದಿರು, ಬಟ್ ಅಸ್ಸಾಮಲ್ಲಿ ಎಲ್ಲ ಒಂದೇ ಥರ ಇರೋಲ್ಲ. ಇದು ನೋಡಿ ಅಸಲು ಬಿದಿರು ಮನೆ ಅಂತ ಗೊತ್ತಾಗೋದು ನೋಡಿ, ಬಿದಿರಿಂದ ಮಾಡಿದ್ದಾರೆ. ಏನ ಮಿಟ್ಟಿಗೆ ಗಾರೆನಾ? ಹಾಂ ಓಕೆ सर ಹಾಂ ಹಾಂ ಯಾವಲ್ಲಣ್ಣ देखो बंद गार्डन ಹಿಂಗಿದೆ ಅಂದ್ಬಿಟ್ಟು. ಮನೆ ಪಕ್ಕದಲ್ಲಿ ಯಾವಲ್ಲ ಫ್ಲವರ್ ಗಾರ್ಡನ್ನ, ಬಹುತ್ ಸುಂದರ ಭಾई, ಬಹುತ್ ಅಚ್ಚಾ, ಇತ್ನಾ ಅಚ್ಚಾ ಇದೆ. ಇದ್ರೆ ಇದು ನೋಡಿ ಸ್ಕೂಲ್ ಟೀಚರ್ ಅಂತಿವರು. ಸೊ ಟೀಚರ್ ಬಂದ್ಬಿಟ್ಟು ಮನೆ ನೋಡಿ ಎಲ್ಲ ಮಣ್ಣಿಂದ ಮಾಡಿದ್ದಾರೆ ನೋಡಿದ್ರು. ಹಿಂದೇನು ಮಣ್ಣು ಫುಲ್, ಮುಂದೇನು ಮಣ್ಣು ನೋಡಿ, ಎಲ್ಲ ಮಣ್ಣಿದು. ಸೊ ಬಿದಿರು ಕಲ್ಲು ಇಕ್ಬಿಟ್ಟು, ಸೊ ಬಿದಿರು ಇಕ್ಬಿಟ್ಟು ಬಿದಿರಿಂದ ಮಣ್ಣು ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಇದು ನೋಡಿ ಇಲ್ಲಿ ಗೇಟು ಹೆಂಗಿದೆ ಅಂತ. ಸೊ ಕಾಟನ್ ಗೇಟು, ಇದೇ ಬಿದಿರಿಂದ ಗೇಟು. ಈ ಥರ ಮನೆ ನಡ್ಕೊಂಡ್ರೆ ಇದು ನೋಡಿ. इसमें दिखा सकता है? हाँ इसको क्या बोला गया उसको? किचन 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 है वाला ना, दिखाओ थोड़ा. ಇದು ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಫುಲ್ ಮಣ್ಣು ಥರ. ಸೊ ಕಿಚನ್ ಹೆಂಗಿದೆ ನೋಡಿ ಮನೇಲಿ, ನೋಡಿದ್ರ ಹೇಗೆ ಇವರು ಫೆಂಟಾಸ್ಟಿಕ್ ಕಿಚನ್ ನೋಡಿ. ಸೊ ಎಲ್ಲ ಮಣ್ಣು ಎಲ್ಲ ಪೂರ ಮಿಟ್ಟಿ ಸಿಗರ್ ಬಣ್ಣ, ಏನೋ ಮಿಟ್ಟಿನ. ಸೊ ಮಣ್ಣಿಂದ ಮಣ್ಣು ಬಿದಿರು ಮಾಡಿಬಿಟ್ಟು ಮಣ್ಣು ಮಾಡಿರೋದು ನೋಡಿ ಹೆಂಗಿದೆ ಅಂದ್ಬಿಟ್ಟು ಮನೆ. ಇಲ್ಲಿ ನೋಡಿದ್ರ ಚಿಕ್ಕ ಪಾತ್ರೆ ಎಲ್ಲ ಹಾಕಿದ್ದಾರೆ ಈ ಥರ ಮಾಡಿಬಿಟ್ಟು ನೋಡಿ. ಅಸ್ಸಾಮಲ್ಲಿ ಮನೆ ಹೆಂಗಿದೆ ಮೇಲೆ ಗ್ಯಾಪ್ ಶೀಟ್ ಮೇಲೆ. ಸೊ ಶೀಟ್ ಇಟ್ಬಿಟ್ಟು ಈ ಥರ. ಸೊ ಅದಕ್ಕೆ ಇतना अच्छा है, बहुत ओल्ड गाँव. ಹಾಯ್ ಬಾಯ್ ಹಾಯ್. ಹಾಂ ಹಾಂ. ಸೊ ನೋಡಿ ಎಚ್ಲಿ ಮಟ್ಟಿಗೆ ಮನೆ ಇವ್ರದ್ದು. ಓಕೆ ರೆಡಿ ಕರ್ ಇವಲ್ಲಣ್ಣ. ಇಲ್ಲಿ ಸ್ನೇಹಿತರೆ ಅವರಾ ಬ್ರಿಡ್ಜ್ ಗೊತ್ತಲ್ಲ ನಿಮಗೆ, ಕಲ್ಕತ್ತಲ್ಲಿ ಅವರಾ ಬ್ರಿಡ್ಜ್, ಇದು ಸಹ ಅವರಾ ಬ್ರಿಡ್ಜ್. ಸೊ ಇಲ್ಲಕ್ಕೆ ಪಿಲ್ಲರ್ ಇಲ್ಲ, ಬಟ್ ವಿತೌಟ್ ಪಿಲ್ಲರು. ಇದಕ್ಕೆ ಪಿಲ್ಲರ್ ಇದೆ ಗೊತ್ತಾ, ಸೇಮ್ ಲೈಕ್ ಅವರಾ ಬ್ರಿಡ್ಜ್ ನೋಡಿದೆ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡಿ ಹಂಗೆ ಅಂತ ಸೂಪರ್ ಗುರು, ಫೆಂಟಾಸ್ಟಿಕ್ ಆಗಿದೆ ನೋಡಿ. ಅಸ್ಸಾಮಲ್ಲಿ ಹೆಂಗಿದೆ ಅಂತಿದ್ದು, ಹೆಂಗಂತ ಮಿಸ್ ಆದರೆ ಸಹ ಇಲ್ಲಿಂದ ಇಲ್ಲ ನಾವು ಗೊತ್ತಾ ಹೆಂಗಿದೆ ನೋಡಿ. ಫೆಂಟಾಸ್ಟಿಕ್ ಆಗಿದೆ ಗುರು. ಅಸ್ಸಾಂನಲ್ಲಿರುವಂಥ ಒಂದು ಬ್ರಿಡ್ಜು ನೋಡಿ, ಇದು ಬಂದ್ಬಿಟ್ಟು ಅವರ ಬ್ರಿಡ್ಜ್ ಇಲ್ಲದು. ಬಿದಿರು ಗುರು ಹೆಂಗಿದೆ ಗೊತ್ತಾ ನೋಡಿ, ಫೆಂಟಾಸ್ಟಿಕ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಗುರು. ಅವಿ ಕ್ಲೋಸ್ ಹೋಗ, ಇವಾಗ ಬಂದ್ಬಿಟ್ಟು ಬಂದಾಗಿದೆ ನೋಡಿ, ಇವಾಗ ಓಪನ್ ಇಲ್ಲ, ಇದು ವಾಟರ್ ಸಪ್ಲೈ. ಸೊ ನೀವು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಮೊದಲ ಕಾಲದಲ್ಲಿ ಸೊ ಅಂದರೆ ತುಂಬ ದಿನ ಆಯ್ತಿದ್ದು, ಬಟ್ ಪ್ರೆಸೆಂಟ್ ಅಂದರೆ ಓಪನಲ್ಲಿ ಇಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿದ್ರೆ ಹೆಂಗಿದೆ ಅಂತ. ಆ್ಯಕ್ಚುಲಿ ಪ್ರೆಸೆಂಟು ಇವಾಗ ಓಪನ್ ಮಾಡಿಲ್ಲ ಇದು ನೋಡಿ ಹೆಂಗಿದೆ. ಇವೆಲ್ಲ ಪಾನಿ ಕಾಯನಾ ಟ್ಯಾಂಕು? हाँ हाँ अभी ओपन नहीं, प्रेजेंट अभी क्लोज है. कि इसमें पूरा पानी रखता है क्या? पानी रखता है पूरा क्लोज ಹೆಂಗಿದೆ ಅಂದ್ಬಿಟ್ಟು. ಇವಾಗ ಪ್ರೆಸೆಂಟ್ ಎಲ್ಲ ಕ್ಲೋಸ್ ಆಗಿದೆ ಇವಾಗ. ಸ್ನೇಹಿತರೆ ನೋಡಿ ಲಕ್ಷ ಬಂದ್ಬಿಟ್ಟಿಲ್ಲ ನೋಡಿದ್ರ, ದೊಡ್ಡ ಟ್ಯಾಂಕ್ ಕೂಡ. ಎಷ್ಟು ಟ್ಯಾಂಕ್ ನೋಡಿ, ಈ ಟ್ಯಾಂಕ್ ಇಲ್ಲಿಂದ ಫಿಲ್ ಮಾಡ್ಬಿಟ್ಟು ನೋಡಿ. ಇಲ್ಲಿ ಈ ಟ್ಯಾಂಕ್ ಇಲ್ಲಿಂದ ಫಿಲ್ ಇದರ से ऊपर जाएगा ना पानी सा. देखो ऊपर ना ನೋಡಿ ಎಷ್ಟು ಮೇಲೆ ಗೊತ್ತಾ, ಅಲ್ಲಿಂದ ಮೇಲೆ ಫುಲ್ ಆಗಿ ಅಲ್ಲಿಂದ ಮತ್ತೆ ಊರಿಗೆ ಹೋಗೋದಂತಿಲ್ಲ. ಅಲ್ಲಿ ನೀರು ನೋಡಿ, ಇವಾಗ ನೀರು ಬೇಕಾಗಿಲ್ಲ. ಇವಾಗ ಸಿಕ್ಕಾಪಟ್ಟೆ ನೀರಿದೆ ಅಸ್ಸಾಮಲ್ಲ, ಇವಾಗ ಅದಕ್ಕೆ ಕ್ಲೋಸ್ ಮಾಡಿದಿರೋದು ನೋಡಿ, ಬೇಕಾಗಿಲ್ಲ. ನೀರು ಗೋಡ್ ನೋಡಿ, ಎಲ್ಲಿ ನೋಡ್ಕೊಂಡ್ರೆ ನೀರು ನೋಡಿ, ಇಲ್ಲಿ ಪ್ರತಿಯೊಂದು ಜಾಗನೂ ನೀರು. ಇದಕ್ಕೆ सबका जगह में पानी. देखो कितना भी पानी है ना, ये पेड़ देखो इधर किधर कितना अच्छा है. देखो स्वर्ग, असम बोलेगे तो स्वर्ग बोलना. कोई भी देखना, पेड़ देखो कितना पेड़ है. पूरा इतना सुंदर देखो असम. हाँ हाँ इतना अच्छा है भाई, सुंदर, बहुत सुंदर असम, इतना अच्छा है असम. देखो इसको छोड़ के जाने के लिए मन नहीं.
इधर ब्रिज है ना, सामने ब्रिज में जाएगा, ठीक है। ये वाला भी ब्रिज है ना, ये भी ನೋಡಿ टूट गया, अभी रेडी करेगा उसको। ಎಲ್ಲ ತುಡ್ಗ್ಯಾ. ಸೊ ನೋಡಿ ಬ್ರಿಡ್ಜ್ ಎಲ್ಲ ಫುಲ್ ಹೋಗಿದೆ ಅಂತ ಆ್ಯಕ್ಚುಲಿ. ನೋಡಿ ಇವಾಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಬ್ರಿಡ್ಜ್ ಮಾತ್ರ ಇಲ್ಲಿ. ಅಸ್ಸಾಮಲ್ಲಿ ನೋಡ್ಕೊಂಡ್ರೆ ಎಲ್ಲ ಬ್ರಿಡ್ಜ್ ನೋಡಿ ಇಲ್ಲಿ. ನೋಡಿ ನೀರು ಇದೆಯಲ್ಲ ಅಲ್ಲಿ ನೋಡಿ ಬಾತ್ಕೋಲಿ ಹೋಗ್ತಾಯಿದೆ ನೋಡಿ ಇಲ್ಲಿ. ಪ್ರತಿಯೊಂದು ಕಡೆ ಬಾತ್ಕೋಲಿ ಹಿಂಗೆ ಬರ್ತಾ ಇರುತ್ತೆ ನೋಡಿ. ಹೋಗಲ್ಲಣ್ಣ. ಹಾಂ ಬರ್ಡ್ ನೋಡಿ. ಹಾಂ ಬೈ ಥ್ಯಾಂಕ್ ಯು ಬೈ. ಮೇಲೆ ಏನೇ ಅವಲತ್ತ. ಓಕೆ ಥ್ಯಾಂಕ್ ಯು. ಅಸಲು ಬಂದ್ಬಿಟ್ಟು ನಾನು ಚಪ್ಪಲಿ ಎಲ್ಲ ಮಾಡ್ತಾ ಹೋಗಿ ಪಾಪ ಎತ್ಕೊಂಬಂದಿದ್ದಾರೆ ಚಪ್ಪಲಿ ಹುಡುಗ. ಹಾಂ ಬೈ ದಕ್ಕೆ ಅನ್ನ ಪಡೆಗ ಸ್ವಲ್ಪ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಕೆಳಗಡೆ ಇರ್ತೀವಿ ನಾವು ಬ್ರಿಡ್ಜಲ್ಲಿ. ಸೊ ಬ್ರಿಡ್ಜ್ ಬಂದ್ಬಿಟ್ಟು ತುಂಬ ಓಲ್ಡ್ ಬ್ರಿಡ್ಜ್ ಅಂತ ನೋಡಿ ಹೇಗಿದೆ ಅಂದ್ಬಿಟ್ಟು. ನೋಡಿ ಈ ಕಡೆ ನೀರು ಇಲ್ಲಿ ನೋಡಿ ಇಲ್ಲಿ ಹಂಸಾವೇ ನಾನು ಆಡ್ಕೊಂಡ್ರೆ ಮುಂದೆ ಹೋದರೆ ನಾನು ಕೆಳಗಡೆ ಬೀಳ್ತೀನಿ ಗುರಿ ಇಲ್ಲಿ. ಯಾಕಂದರೆ ಬ್ರಿಡ್ಜು ತುಂಬ ಡೇಂಜರ್ ನೋಡಿದ್ರೆ. ಮೊಬೈಲ್ ಕೆಳಗಡೆ ಬಿದ್ದರೂ ಸಹ ಹೊಟ್ಟೋಗುತ್ತೆ ಮತ್ತು ಸಿಗೋಲ್ಲ. ಒಳಗಡೆ ನೀರಿದೆ. ಬ್ರಿಡ್ಜು ಸ್ವಲ್ಪ ಡ್ಯಾಮೇಜ್ ಆಗಿದೆ, ನೋಡ್ಕೊಂಬರ್ಬೇಕು ನೋಡಿ ಬ್ರಿಡ್ಜ್ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ ಗುರು. ನೋಡಿದ್ರೆ ಅಸ್ಸಾಂ ಪೀಪಲ್ ಹೆಂಗಿದ್ದಾರೆ ಅಂತ. ಸೊ ಅಸ್ಸಾಂ ಕಲ್ಚರ್ ನಾನು ಲೈಕ್ ಸೇಮ್ ಅಸ್ಸಾಂ ಆಗಿಬಿಟ್ಟಿದ್ದೀನಿ ಇವಾಗಲೇ. ನೀವು ಇಲ್ಲಿ ನೋಡಿ ಬಾತ್ಕೋಲಿ ನೋಡಿ, ಎಲ್ಲಿ ನೋಡಿದ್ರು ಬಾತ್ಕೋಲಿ ಸಿಗುತ್ತೆ ನಿಮ್ಗೆ ನೋಡಿ. ಪ್ರತಿಯೊಂದು ಕಡೆ ಬಾತ್ಕೊ ಮತ್ತು ಮೇಕೆ ನೋಡಿದ್ರು ಎಲ್ಲಿ ನೋಡಿದ್ರು ನಿಮ್ಗೆ ಇದರ ಚಿಕ್ಕ ಚಿಕ್ಕ ಮೇಕೆ ಕಾಣಿಸುತ್ತೆ ನೋಡಿ. ಸೊ ಇದು ಬಂದ್ಬಿಟ್ಟು ಮನುಷ್ಯರೇ. हाँ फुर्सत हिंदी में हिंदी को ए दूसरे का दीजिए फुर्सत इसमें। क्या नाम आपका? आपका नाम क्या है? नाम क्या? रियाना। जियाना आपका नाम जियाना ना. ನೋಡಿ ಓನರ್ ಅವರೇ. वो लोग दूसरा लैंग्वेज है, हम लोग का ये लोग ना बंगाली नहीं, गोडो लैंग्वेज। ಗೋಡ ಲ್ಯಾಂಗ್ವೇಜಾ. ಸೊ ನೋಡಿದ್ರೆ ಇವರು ಬಂದ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಾರೆ ನೋಡಿ ಇವರು. ಸೊ ಅಸ್ಸಾಮಲ್ಲಿ ಈ ಥರ ಇರ್ತಾರೆ. ಸೊ ಕ್ಯೂಟಾಗಿದ್ದಾರಲ್ಲ ಚಿಕ್ಕ ಹುಡುಗಿ ಹೆಂಗಿದ್ದಾರೆ ನೋಡಿ. हम लोग का सभी मिक्सिंग है। हाँ इधर लैंग्वेज पूरा मिक्सिंग बात करेगा ना. ಸೊ ಅಂಗಡಿ ಅದ್ರ ಈ ಥರ ಸೇಲ್ ಮಾಡ್ತಾರೆ ಚಿಕ್ಕ ಚಿಕ್ಕ ಅಂಗಡಿ. ಜಿಯಾನಾ ನಾಮ್ ಜಿಯಾನಾ ಓನರ್. ಬಾಯ್ ಓಕೆ ಬಾಯ್ ಮಾ. ಬಜ್ಜಿ ಕುಂತಿದ್ದಾರೆ ನೋಡಿ. ಓಕೆ ಬಾಯ್. ಎಲ್ಲ ಮಾಡಿರ್ತಾರೆ ನೋಡಿ ಈ ಥರ ಬಿದಿರು ಕೋಲಿಂದ ಮಾಡಿರ್ತಾರೆ ಇಲ್ಲಿ. ಸೊ ಕಾಂಪೌಂಡ್ ಥರ ನೋಡಿ ಇದೆ ಅಂದ್ಬಿಟ್ಟು. ಸೊ ನೋಡೋಕ್ಕಂತೂ ಫೆಂಟಾಸ್ಟಿಕ್, ತುಂಬ ಸುಂದರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಪಡೆಯೋಣ ನೋಡಿ. ಇದು ಬಂದ್ಬಿಟ್ಟು ಬನಾನಾ ನೋಡಿ. ಮನೆ ಹತ್ರನೇ ಇಷ್ಟೊಂದು ಬನಾನ ಇದೆ ನೋಡಿ ಇಲ್ಲಿ ನೋಡಿ. ಫುಲ್ ಬನಾನಾ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಏವಲ್ಲಣ್ಣ ಎಲ್ಲ ಬ್ರಿಡ್ಜ್ ಏನಾ. ಹಾಂ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಕುರಿ ಬ್ರಿಡ್ಜು ನೀರು ನೋಡಿ. ನಾನು ಹೇಳ್ದನಲ್ಲ ನೀರು ಪ್ರತಿಯೊಂದು ಕಡೆ ನೀರು ಹೆಂಗಿದೆ ಅಂತ ನೋಡಿ ಗುರು. ಇಲ್ಲೆಲ್ಲ ವ್ಯವಸಾಯ ಮಾಡ್ತಾ ಇರ್ತಾರೆ. ಸೊ ಅಸ್ಸಾಂ ಅಂದರೆ ನೀವು ನೋಡಿದಷ್ಟು ಇಲ್ಲಿ ನೋಡಿ ಹೆಂಗೆ ಇದೆ ಅಂದ್ಬಿಟ್ಟು ವ್ಯವಸಾಯ ನೋಡಿ. ಸೊ ತುಂಬ ವ್ಯವಸಾಯ ಮಾಡ್ತಾರೆ ಇವರು ಅಸ್ಸಾಮಲ್ಲಿ ನೋಡಿ. ಇಲ್ಲಿ ಹಿಂಗಿದೆ ಅಂದ್ಬಿಟ್ಟು ವ್ಯವಸಾಯ ತುಂಬ ಮಾಡ್ತಾರೆ. ವ್ಯವಸಾಯ ನೋಡಿ ಪ್ಲೇಸ್ ಅಂತೂ ಫೆಂಟಾಸ್ಟಿಕ್. ಇಲ್ಲಿ ನೋಡಿ ಬಿಸಿಲು ಹಾಕಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ರೈಸ್ ಇದು. ಸೊ ಇದು ಬಂದ್ಬಿಟ್ಟು ರೆಡ್ ಕಲರ್ ರೈಸು. ಯಾವ ಬಟ್ಟೆ ಸಾಕು ಮಾಡ್ಕೊಂಡು ಡಿಫ್ರೆಂಟಾ ಸ್ನೇಹಿತರೆ ನೋಡಿ. ಅಸ್ಸಾಮಲ್ಲಿ ನೀವು ಎಲ್ಲಿ ನೋಡ್ಕೊಂಡು ಜಾಕ್ ಫ್ರೂಟ್ ಗೊತ್ತಲ್ಲ. ಸೊ ಜಾಕ್ ಫ್ರೂಟ್ ನಡೀತಾ ಕಾಣಿಸ್ತಾ ಇರುತ್ತೆ. ಸೊ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲಿ ಸೊ ಈ ಥರ ಇದ್ಬಿಟ್ಟು ಇನ್ನು ಕಟ್ ಮಾಡ್ಕೊಂಡು ತಿನ್ಬೋದು ನಾವು. ಯಾವ ಮನೆ ಥರ ನೋಡಿ ಜಾಕ್ ಫ್ರೂಟ್ ತುಂಬ ಫೇಮಸ್. ನಿಮ್ಗೆ ಜಾಕ್ ಫ್ರೂಟ್ ಆಗಲಿ ನೋಡಿ. ಲಸು ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ. ಸೊ ಪ್ರತಿಯೊಂದು ಮನೆ ಈ ಥರ ಜಾಕ್ ಫ್ರೂಟ್ ಆಗಲಿ, ತೆಂಗಿನಕಾಯಿ ಮರ, ಸೊ ಅಡಿಕೆ ಎಲೆ ಈ ಥರ ತುಂಬ ಅಂದರೆ ಮರ ನೀವು ಏನು ನೋಡ್ಕೊಂಡು ನೋಡಿ ಹೆಂಗಿದೆ ನೋಡಿ ಮರ ಎಲ್ಲ ಬಂದ್ಬಿಟ್ಟು. ಸೊ ಹುಷಾರಾಗಿರ್ಬೇಕು ನೋಡಿ. ಇಲ್ಲಿ ಯಾಕೆ ಗೊತ್ತಾ, ದಾರಿ ಏನಿರಲ್ಲ ನೋಡಿ. ಹುಲ್ಲು ಪ್ರತಿಯೊಂದು ಮನೆ ಇದೆ, ಮನೆ ಪಕ್ಕದಲ್ಲಿ ಒಂದು ಹಸು ಇದೆ, ಹಸುಗೆ ಹುಲ್ಲು ನೋಡ್ಕೊಂಬರ್ಬೇಕು ನಾವು. ಇಲ್ಲಾಂದರೆ ಜಾರು ಬೀಳ್ತೀವಿ ಅಷ್ಟೇ. ಮತ್ತು ನಾನು ಹೇಳ್ದೆ ನಿಮ್ಗೆ ಬಿದಿರು ನೋಡಿ. ಇಲ್ಲಿ ಅಸ್ಸಾಮಲ್ಲಿ ಬಿದಿರು ತುಂಬ ಫೇಮಸ್. ಮನೆ ಆಗಲಿ ಇಲ್ಲಿಂದ ಇದೆಲ್ಲ ಕಟ್ತಾರಲ್ಲ, ಇದೇ ಒಂದು ಬಿದಿರಿಂದ ಎಷ್ಟೊಂದು ಹೈಟ್ ಇದೆ ನೋಡಿ. ಪ್ರತಿಯೊಂದು ಜಾಗದಲ್ಲೂ ಸಹಿತ ಬಿದಿರು ತುಂಬ ಕಾಣಿಸುತ್ತೆ ನಿಮಗೆ. ಅಸ್ಸಾಮಲ್ಲಿ ಬಿದಿರು ಅಂದರೆ ತುಂಬ ಫೇಮಸ್ ಗುರು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಅಸ್ಸಾಂ ಕಲ್ಚರ್ ನೋಡಿದ್ರೆ ಅಸ್ಸಾಂ ಹೆಂಗಿದೆ ಅಂದ್ಬಿಟ್ಟು. ಸೊ ಸ್ವರ್ಗ ಅಂದರೆ ನಿಜವಾಗ ಸ್ವರ್ಗ ಅಂದ್ರೆ ನೋಡಿರಲ್ಲ ಸ್ವರ್ಗ ಹೆಂಗಂತ. ಸೊ ಇದು ಸ್ವರ್ಗ ಥರನೇ ಇದೆ ಗುರು ಅಸ್ಸಾಮಲ್ಲಿ. ಯಾಕಂದರೆ ಅಸ್ಸಾಂ ಜನ ಸ್ವರ್ಗದಲ್ಲಿ ತೇಲಾಡ್ತಾ ಇರ್ತಾರೆ ಗೊತ್ತು. ಹಿಂಗಿದೆ ಇಷ್ಟು ಚೆನ್ನಾಗಿದೆ ಅಸ್ಸಾಂ ಹತ್ರ. ಸೊ ತುಂಬ ಫ್ಯಾಂಟಾಸ್ಟಿಕ್. ಯಾಕಂದರೆ ಇವತ್ತು ನೀರು ಗುರು, ಇವತ್ತು ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಸಾಯ್ತಾ ಇದ್ದಾರೆ ನಮ್ಮ ಕಡೆ ನೋಡ್ಬೋದು ನೀವು. ನೀರು ಇಲ್ದಿರ ಎಷ್ಟು ನೀರಿದೆ ಅಂದರೆ ಪ್ರತಿಯೊಂದು ಮನೆ ಹತ್ರ ನೋಡಿ ಎಲ್ಲ ಕಡೆ ನೀರು ಸಿಗೋದಿಕ್ಕ ವಾಟರ್ ಪಾನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೀರು ನೋಡಿದ್ರೆ ಎಲ್ಲ ಕಡೆ ನೀರು. ಸ್ನೇಹಿತರೆ ನೋಡಿದ್ರೆ ಅವಾಗ ನಾವು ಒಂದು ಫಿಶ್ ಹಿಡ್ಕೊಂಡಿದ್ದೆ. ಸೊ ಫಿಶ್ ಫ್ರೈ ಮಾಡಿದೆ ನೋಡಿ. ನೋಡಿ ಫಿಶ್ ಕರ್ರಿ, ಫಿಶ್ ಫ್ರೈ ಹೆಂಗಿದೆ ನೋಡಿ. ಅವಾಗ ನಾವು ಒಂದು ದೊಡ್ಡ ಮೀನು ಇಟ್ಕೊಂಡಿದ್ದೆ. ಅದೇ ಮೀನು ಬಂದ್ಬಿಟ್ಟು ಇವಾಗ ಫ್ರೆಶ್ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿದ್ದೀವಿ ನೋಡಿ. ಈ ಥರ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಫಿಶ್ಶು ನಾವು ಇವಾಗ ಇಟ್ಕೊಂಡಿದ್ದೇವೆ ಅಂತ ಮೀನು ಫ್ರೆಶ್ಶು. ಟೇಸ್ಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಭಯ ತಿಂತಾಯಿದ್ದಾರೆ. ಫಿಶ್ ಕರ್ರಿ, ಫಿಶ್ ಸಾಂಬಾರು ನೋಡಿ ಹೆಂಗಿದೆ ಅಂತ. ರೈಸು ನೋಡಿ. ಫಿಶ್ಶು ಇದು ಬಂದ್ಬಿಟ್ಟು ಈ ಥರ ಫಿಶ್ ಇಕ್ಕಿರ್ತೇವೆ ಚಿಕ್ಕದು. ಫಿಶ್ ಇಕ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಸಾಲ್ಟ್ ಹಾಕ್ತಾರೆ ನೋಡಿ. ಇಲ್ಲಿ ಸಾಲ್ಟು ಸಬ್ಜಿ ಸ್ನೇಹಿತರೆ ಬಂದ್ಬಿಟ್ಟು ಫಿಶ್ ಇದ್ದಾವೆ ನಾವು ಇಟ್ಕೊಂಡಲ್ಲಿ ಫಿಶ್ಶು.
ಬ್ರೋ ಫಸ್ಟ್ ಟೈಮ್ ಫಿಶ್ ತಿಂತಾಯಿದ್ದೀನಿ, ಇಷ್ಟೊಂದು ದಿನ ಆಗಿದೆ ಟ್ರಾವೆಲಲ್ಲಿ ನಾನ್ ವೆಜ್ ಫಸ್ಟ್ ಟೈಮ್ ಗುರು. ನಾನು 1.5 ಮಂತ್ ನಾನ್ ವೆಜ್ ತಿಂದು, ಫಸ್ಟ್ ಟೈಮ್ ನಾನ್ ವೆಜ್ ಫಿಶ್ ಫ್ರೈ. ಟೇಸ್ಟ್ ಅಂತೂ ಬೇರೆ ಲೆವೆಲ್ ಬಿಡಿ, ಯಾಕೆ ಹೇಳ್ತೀರಿ ಸುಮ್ಮನೆ ಟೇಸ್ಟು. ಹಾಂ ಬೈ, ಫ್ರೆಶ್ಶು ಇವಾಗ ಹಿಡ್ಕೊಂಡು ಜಸ್ಟ್ ನಾವು ಹಿಡ್ಕೊಂಡು ಮಾಡಿದ್ದು, ತುಂಬ ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಇದೆ ಫಿಶ್ ಮಾತ್ರ. ಟೇಸ್ಟ್ ನೋಡಿ ಹೆಂಗಿದೆ ಗೊತ್ತಾ ಫಿಶ್ಶು. ಸೊ ಫಸ್ಟ್ ಟೈಮ್ ತಿಂತಿದ್ದೆ ನಾನು ಈ ಥರ ಟೇಸ್ಟು. ವಾವ್, ಫ್ಯಾಂಟಾಸ್ಟಿಕ್ ಫಿಶು. ಟೇಸ್ಟ್ ಅಂತೂ ಹೆಂಗಿದೆ ಗೊತ್ತಾ ಫಿಶು, ಬೇರೆ लेवल गुरु. फ़िश अच्छा है भाई, ये तो वाला फ़िश में कभी भी नहीं खाया. इतना फ़िश टेस्ट है, फ़िश फ्राई फ्रेश अभी पकड़ के अभी कट करके खा रहे हैं. इतना अच्छा, बट बहुत मज़ा लग रहा है. अच्छा हाँ वही हाँ ये वाला ना मतलब ರೈಸ್ಗೆ ಈ ಥರ ಹಾಕೊಂಡು ತಿಂತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅಂತ ತಿನ್ಬಿಟ್ಟು ನನಗೆ ಫ್ಯಾಂಟಾಸ್ಟಿಕ್ ರೈಸು. ಹೆಂಗಿದೆ ಗೊತ್ತಾ ರೈಸ್ ಇದು, ನಮ್ಮ ಥರ ಸೇಮ್ ರೈಸ್ಗೆ ಬಟ್ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್, ಸೂಪರ್ ಟೇಸ್ಟ್ ಗುರು. ನಿಜವಾಗ್ಲೂ ಹೆಂಗಿದೆ ಗೊತ್ತಾ ಟೇಸ್ಟು. ಫಿಶ್ ಫ್ರೈ ಟೇಸ್ಟ್ ಇದೆ ಗುರು, ಫ್ಯಾಂಟಾಸ್ಟಿಕ್ ಫಿಶ್ ಫ್ರೈ ನೋಡಿ ಇಲ್ಲಿ ಹೆಂಗದ. ಸೊ ಇದು ಬಂದ್ಬಿಟ್ಟು ಒಣ ಮೀನು ಗೊತ್ತಲ್ಲ, ಮೀನು ಒಣಸ್ಬಿಟ್ಟು ಮಾಡ್ತಾರಲ್ಲ ಅದರಿಂದ ಮಾಡಿರೋ ಫ್ರೈ ನೋಡಿದ್ದು. ನಾರ್ಮಲ್ ಫ್ರೈ, ನಾರ್ಮಲ್ ರೈಸು. ಟೇಸ್ಟ್ ಅಂತೂ ಸಮ್ಮ ಟೇಸ್ಟ್ ಫಿಶ್ ಮಾತ್ರ. ಹೆಂಗಿದೆ ಗೊತ್ತಾ, ನಾನು ಈ ಥರ ಟೇಸ್ಟ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ನಾನ್ ವೆಜ್ ತಿಂತಾ ಇರೋದು ತುಂಬ ದಿನ ಆಯ್ತು ನಾನ್ ವೆಜ್ ತಿಂದು. ನಾನ್ ವೆಜ್ ತಿಂದು ತುಂಬ 1 ಮಂತ್ ಮೇಲೆ ಆಗುತ್ತೆ. ನಾನು ನಾನ್ ವೆಜ್ ಮುಟ್ಟೇ ಇಲ್ಲ, ನಾನು ಯಾವಾಗ ಟ್ರಾವೆಲ್ಸ್ ಮಾಡಿದ್ದೆ ಫಸ್ಟ್ ಟೈಮ್ ನಾನ್ ವೆಜ್ ತಿಂತಾಯಿದ್ದೀನಿ. ಸೊ ಫಿಶ್ ಕರ್ರಿ ಮಾತ್ರ ಸೂಪರಾಗಿದೆ ಗುರು, ಫ್ಯಾಂಟಾಸ್ಟಿಕ್ ಫಿಶು. ಒಳ್ಳೆ ಫಸ್ಟ್ ಟೈಮ್ ಅಸ್ಸಾಂ ಮಾಡಿದ್ದಾರೆ, ನಾನು ಟೇಸ್ಟ್ ಮಾಡಿದ್ದೀನಿ ಕೂಡ. ಅಸ್ಸಾಂ ಫುಡ್ಡು ಬೇರೆ ಲೆವೆಲ್. ಸ್ನೇಹಿತರೆ ಫುಲ್ ತಿಂದಿದ್ದೀವಿ, ಫಿಶ್ ಕರ್ರಿ, ಫಿಶ್ ಫ್ರೈ, ಸೊ ಎಲ್ಲ ಫುಲ್ ತಿಂದಿದ್ದೇವೆ. ಅಲ್ಲಿ ಬಂದ್ಬಿಟ್ಟು ಸ್ಲೀಪಿಂಗ್, ಫುಲ್ಲು ಸ್ಲೀಪ್ ಇವತ್ತು. ನಿದ್ದೆ ಮಾಡಿದ್ವಿ, ನಿದ್ದೆ ಮಾಡೋದು ನೋಡಿದ್ರೆ ಹಿಂಗಿದೆ ಅಂದ್ಬಿಟ್ಟು. ಸೊ ಐನೂರು ರೂಮ್ ಇದು, ನಮ್ಮ ಫ್ರೆಂಡ್ ದೋಸ್ತ ಅವ್ರ ರೂಮ್ ನೋಡಿ ಹೀಗಿದೆ ಅಂದ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಫುಲ್ಲು ಸ್ಲೀಪಿಂಗು, ಫುಲ್ಲು ಫಿಶ್ ಕರ್ರಿ, ಫಿಶ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಹೊಟ್ಟೆ ಫುಲ್ಲು ತಿಂದಿದ್ದೀನಿ ಬರೋ ಇವತ್ತು ಬಂದ್ಬಿಟ್ಟು ನನ್ನ ಈ 38 ಡೇಸ್ ಟ್ರಾವೆಲಿಂಗಲ್ಲಿ ಫಸ್ಟ್ ಟೈಮ್ ಈ ಥರ ತಿಂದಿದ್ದು ನಾನು. ಸೊ ಇವರ ಒಂದು ಪ್ರೀತಿ ವಿಶ್ವಾಸ ಅದು ತುಂಬ ಹಿಂಗೆ ಇರಬೇಕಂತ ಕೋರ್ಕೊಂಡಿದ್ದೀನಿ. ಓಕೆ, ನಾವು ಬಂದ್ಬಿಟ್ಟು ಇವಾಗ ಸ್ಲೀಪ್ ನೋಡಿ ಹೆಂಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಓಕೆ ಬಾಯ್, ನಾಳೆ ಸಿಗೋಣ ಮನೆ ನಾವು. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.